ಮಕ್ಕಳ ಇವತ್ತಿನ ತರಗತಿಯಲ್ಲಿ ನಾವು ನಂಬರ್ ಸಿಸ್ಟಮ್ ಅಥವಾ ಸಂಖ್ಯಾ ಪದ್ಧತಿ ಕಾನ್ಸೆಪ್ಟ್ ಬಗ್ಗೆ ತಿಳಿತಾ ಹೋಗೋಣ. ಸೊ ಮೊದಲಿಗೆ ನಂಬರ್ಸ್ ಅಂತ ಬಂದಾಗ ನಂಬರ್ ಅಂದ್ರೆ ಏನು, ನಂಬರ್ ನಮ್ಗೆ ಏನಕ್ಕೆ ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನಂಬರ್ ಅಂತಂದ್ರೆ ಇವಾಗ ನಾವ್ ಯಾವ್ದಾದ್ರು ಒಂದು ವಸ್ತುನ ಕೌಂಟ್ ಮಾಡ್ಬೇಕು ಅಂದ್ರೆ ನಮಗ್ ನಂಬರ್ ಬೇಕಿದೆ, ಹಾಗೆ ಮೆಜರ್ ಮಾಡ್ಬೇಕು ಅಂದ್ರೆ ನಂಬರ್ ಬೇಕಿದೆ, ಹಾಗೆ ಲೇಬಲ್ ಮಾಡ್ಬೇಕು ಅಂದ್ರೂ ಕೂಡ ನಂಬರ್ ಬೇಕಿದೆ. ಹಾಗಿದ್ರೆ ನಂಬರ್ ಅನ್ನೋದು ನಮಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಅಲ್ವಾ. ಸೊ ನಂಬರ್ ಅಂತಂದ್ರೆ ಏನು, ಇಟ್ಸ್ ಅ ಬೇಸಿಕ್ ಕಾನ್ಸೆಪ್ಟ್ ಫಾರ್ ಲೇಬಲಿಂಗ್ ಆಗಿರ್ಬೋದು ಅಥವಾ ಮೆಜರಿಂಗ್ ಆಗಿರ್ಬೋದು ಅಥವಾ ಕೌಂಟಿಂಗ್ ಆಗಿರ್ಬೋದು. ನಮ್ಗೆ ನಂಬರ್ ಅನ್ನೋದು ತುಂಬಾ ನೀಡ್ ಇರುತ್ತೆ, ಅದನ್ನ ಬೇಸಿಕ್ ಕಾನ್ಸೆಪ್ಟ್ ಅಂತ ಕೂಡ ಕರಿತೀವಿ. ಸೊ ನಂಬರ್ ಅಂತಂದ್ರೇನು, ಇಟ್ಸ್ ಎ ನಂಬರ್ is a basic concept used to count, measure and label the things ಅಂತ ಹೇಳ್ತೀವಿ. ಸೊ ನಂಬರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಿದ್ರೆ ನಂಬರ್ ಸಿಸ್ಟಮ್ ಅಂದ್ರೆ ಏನು ಅನ್ನೋದಾದ್ರೆ, ನಮ್ಗೆ ಯಾವ್ದೆಲ್ಲ ನಂಬರ್ಸ್ ಇರುತ್ತಲ್ವಾ ಅದನ್ನ ವೇ ಆಫ್ ರೆಪ್ರೆಸೆಂಟೇಶನ್, ಹೇಗೆ ನಾವು ನಂಬರ್ಸ್ ನ ರೆಪ್ರೆಸೆಂಟ್ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ ಅಂತ ಸ್ಟಡಿ ಮಾಡೋದನ್ನ ನಾವು ನಂಬರ್ ಸಿಸ್ಟಮ್ ಅಂತ ಕರೆಯುವಂಥದ್ದು. ಸೊ ಈಗ ನಂಬರ್ ಸಿಸ್ಟಮ್ ಅಂತ ಬಂದಿದ ತಕ್ಷಣ ಫಸ್ಟ್ ನಾವು ನಂಬರ್ಸ್ ಅಲ್ಲಿ ನೋಡೋದು ಟೈಪ್ಸ್ ಆಫ್ ನಂಬರ್ಸ್ ನ ನೋಡ್ತಾ ಹೋಗ್ತೀವಿ. ಸೊ ಟೈಪ್ಸ್ ಆಫ್ ನಂಬರ್ಸ್ ಅಲ್ಲಿ ಫಸ್ಟ್ ನಾವು ತಿಳ್ಕೊಬೇಕಾಗಿರುವಂತದ್ದು ನ್ಯಾಚುರಲ್ ನಂಬರ್. ಸೊ ನ್ಯಾಚುರಲ್ ನಂಬರ್ ನ ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕೂಡ ಕರಿತೀವಿ. ಸೊ ನ್ಯಾಚುರಲ್ ನಂಬರ್ ಅಂತಂದ್ರೆ ಏನು ಅನ್ನೋದಾದ್ರೆ, ಇಟ್ಸ್ ಆಲ್ ಕೌಂಟಿಂಗ್ ನಂಬರ್ಸ್, ಯಾವ್ದೆಲ್ಲ ಕೌಂಟಿಂಗ್ ನಂಬರ್ಸ್ ಇದೆಯೋ ಅದನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಜೊತೆಗೆ ನ್ಯಾಚುರಲ್ ನಂಬರ್ಸ್ ನಮಗೆ ಸ್ಟಾರ್ಟಿಂಗ್ ಫ್ರಮ್ 1 ಇಂದ ಸ್ಟಾರ್ಟ್ ಆಗುವಂತದ್ದು ಆಗಿರುತ್ತೆ. ಜೊತೆಗೆ ನಾವು ನ್ಯಾಚುರಲ್ ನಂಬರ್ ನ ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡ್ತೀವಿ. ಅಂದ್ರೆ ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡ್ತೀವಿ ಅಂತ ಬಂದಾಗ ಸ್ಟಾರ್ಟಿಂಗ್ ಫ್ರಮ್ 1 ಅಂತ ಹೇಳ್ದೆ. ಸೊ 1, 2, 3, 4 ಅಂಡ್ ಸೋ ಆನ್, ಇದನ್ನ ನಾವು ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ, ಅಥವಾ ಕೌಂಟಿಂಗ್ ನಂಬರ್ಸ್ ನ ನಾವು ನ್ಯಾಚುರಲ್ ನಂಬರ್ ಅಂತ ಹೇಳ್ತಾ ಹೋಗ್ತೀವಿ. ಇದು ಬಂದು ಫಸ್ಟ್ ಟೈಪ್ಸ್ ಆಫ್ ನಂಬರ್ಸ್. ಸೊ ನೆಕ್ಸ್ಟ್ ಓಲ್ ನಂಬರ್. ಓಲ್ ನಂಬರ್ ಅಂತಂದ್ರೆ ಏನು, ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ ನಾವು. ಸೊ ಓಲ್ ನಂಬರ್ ನ ನಾವು ಡಬ್ಲ್ಯೂ ಇಂದ ಡಿನೋಟ್ ಮಾಡ್ತೀವಿ. ಈ ಓಲ್ ನಂಬರ್ ಅಲ್ಲಿ ನಮಗೆ ನ್ಯಾಚುರಲ್ ನಂಬರ್ಸ್ ಏನಿದೆ, ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ನಮಗೆ ಗೊತ್ತಿದೆ ಕೌಂಟಿಂಗ್ ನಂಬರ್ಸ್ ಅನ್ನೋದು ಅಲ್ವಾ. ಸೊ ಈ ಕೌಂಟಿಂಗ್ ನಂಬರ್ಸ್ ಆಲ್ ಕೌಂಟಿಂಗ್ ನಂಬರ್ಸ್ ಅಥವಾ ಆಲ್ ನ್ಯಾಚುರಲ್ ನಂಬರ್ ಅಂತನಾದ್ರೂ ಹೇಳ್ಬೋದು ನಾವು. ಈ ಓಲ್ ನಂಬರ್ ಇನ್ಕ್ಲೂಡ್ ಆಗಿರುತ್ತೆ ಆಲ್ ನ್ಯಾಚುರಲ್ ನಂಬರ್, ಜೊತೆಗೆ ಓಲ್ ನಂಬರ್ ಅಲ್ಲಿ ನಮಗೆ 0 ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಆಲ್ ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಅಂತ ಬಂದಾಗ ನಾನು ಹೇಳಿದೆ ಕ್ಯಾಪಿಟಲ್ ಡಬ್ಲ್ಯೂ ಇಂದ ನಾವು ಡಿನೋಟ್ ಮಾಡ್ತೀವಿ ಅಂತ. ಸೊ 1, 2, 3, 4 ಜೊತೆಗೆ 0 ಇನ್ಕ್ಲೂಡ್ ಆಗಿರುತ್ತೆ. 0, 1, 2, 3 ಅಂಡ್ ಸೋ ಆನ್ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಓಲ್ ನಂಬರ್ ಅಂತ ಹೇಳ್ತೀವಿ. ನ್ಯಾಚುರಲ್ ನಂಬರ್ಗೂ ಓಲ್ ನಂಬರ್ಗೂ ಏನಂದ್ರೆ, ಅದ್ರಲ್ಲಿ ನ್ಯಾಚುರಲ್ ನಂಬರ್ ಅಲ್ಲಿ ಕೌಂಟಿಂಗ್ ನಂಬರ್ಸ್ 1 ಇಂದ ಮಾತ್ರ ಸ್ಟಾರ್ಟ್ ಆಗುತ್ತೆ, ಬಟ್ ಓಲ್ ನಂಬರ್ ಅಲ್ಲಿ ನ್ಯಾಚುರಲ್ ನಂಬರ್ ಜೊತೆಗೆ 0 ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಂಟೀಜರ್ಸ್. ಇಂಟೀಜರ್ಸ್ ಅಂತಂದ್ರೆ ಏನು ಕನ್ನಡದಲ್ಲಿ ಅಂತಂದ್ರೆ ನಾವು ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಈ ಇಂಟೀಜರ್ಸ್ ಅನ್ನೋದು ಒಂದು ಸೆಟ್ ಆಫ್ ನಂಬರ್ಸ್ ಆಗಿರುತ್ತೆ. ಇದರಲ್ಲಿ ಓಲ್ ನಂಬರ್ ಕೂಡ ಇರುತ್ತೆ, ಜೊತೆಗೆ ನೆಗೆಟಿವ್ ನಂಬರ್ ಆಡ್ ಆಗುತ್ತೆ. ಓಲ್ ನಂಬರ್ ಅಂದ್ರೆ ನಮಗೆ ಗೊತ್ತಿದೆ ಅಲ್ಲಿ ಪಾಸಿಟಿವ್ ನಂಬರ್ಸ್ ಕೂಡ ಇರುತ್ತೆ, 0 ಕೂಡ ಇರುತ್ತೆ. ಜೊತೆಗೆ ಇದಕ್ಕೆ ನೆಗೆಟಿವ್ ನಂಬರ್ ಏನಾಗುತ್ತೆ ಆಡ್ ಆಗ್ತಾ ಹೋಗುತ್ತೆ. ಅಂದ್ರೆ ನಾವು ನಂಬರ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಾದ್ರೆ ಹೇಗ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಸೊ ಇದು ಒಂದು ನಂಬರ್ ಲೈನ್ ಅಂತ ಹೇಳಿದ್ರೆ ನಮಗೆ ಇವಾಗ್ಲೇ ಹೇಳಿದೆ ನಾನು, ಓಲ್ ನಂಬರ್ಸ್ ಇದು ಸೆಟ್ ಆಫ್ ನಂಬರ್ಸ್ ಆಗಿದ್ರೆ ಇಂಟೀಜರ್ಸ್ ಅನ್ನೋದು ಇದರಲ್ಲಿ ಓಲ್ ನಂಬರ್ ಕೂಡ ಇರುತ್ತೆ, ಜೊತೆಗೆ ನೆಗೆಟಿವ್ ನಂಬರ್ ಕೂಡ ಇರುತ್ತೆ. ಓಲ್ ನಂಬರ್ ಅಂದ್ರೆ 0, 1, 2, 3, 4, ನೆಗೆಟಿವ್ ನಂಬರ್ ಅಂದ್ರೆ ನೆಗೆಟಿವ್ 1, 2, 3 ಆದ್ರೆ ನೆಗೆಟಿವ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನಾನು 0 ರೆಪ್ರೆಸೆಂಟ್ ಮಾಡ್ತೀನಿ. ಫ್ರಮ್ ರೈಟ್ ಸೈಡ್ ಎಲ್ಲ ನಮಗೆ ಪಾಸಿಟಿವ್ ನಂಬರ್ಸ್ ಇರುತ್ತೆ, ಲೆಫ್ಟ್ ಸೈಡ್ ಎಲ್ಲ ನಮಗೆ ನೆಗೆಟಿವ್ ನಂಬರ್ಸ್ ಇರುತ್ತೆ. ಸೊ +1, +2, +3 ಅಂಡ್ ಸೋ ಆನ್. ಇಲ್ಲೂ ಕೂಡ -1, -2, -3 ಅಂಡ್ ಸೋ ಆನ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು ಅಲ್ವಾ. ಸೊ ಇಂಟೀಜರ್ಸ್ ಅಂದ್ರೆ ಓಲ್ ನಂಬರ್ ಇರುತ್ತೆ, ಜೊತೆಗೆ ನೆಗೆಟಿವ್ ನಂಬರ್ ಕೂಡ ಇರುತ್ತೆ. ಪಾಸಿಟಿವ್, ನೆಗೆಟಿವ್, 0 ಮೂರೂ ಇನ್ಕ್ಲೂಡ್ ಆಗಿದ್ರೆ ಅದನ್ನ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಇದನ್ನ ನಾವು
ಕ್ಯಾಪಿಟಲ್ ಝೆಡ್ ಇಂದ ಡಿನೋಟ್ ಮಾಡುವಂಥದ್ದು. ನೆಕ್ಸ್ಟ್ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ನಾವು ಕ್ಯೂ ಇಂದ ಡಿನೋಟ್ ಮಾಡ್ತೀವಿ. ಇದನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕೂಡ ಕರೆಯುವಂಥದ್ದು. ಸೊ ರ್ಯಾಷನಲ್ ನಂಬರ್ ಅಂತಂದ್ರೆ ಏನಿಲ್ಲ, ನಂಬರ್ಸ್ ಏನಿರುತ್ತೆ ಅದನ್ನ ಯಾವ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ನಾವು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಅಥವಾ ಫ್ರಾಕ್ಷನ್ ಮೂಲಕ, ಫ್ರಾಕ್ಷನ್ ಅಂತ ಏನ್ ಹೇಳ್ತೀವಿ ಅಲ್ವಾ, ಇನ್ ದ ಫಾರ್ಮ್ ಆಫ್ ಫ್ರಾಕ್ಷನ್ ನಾವು ನಂಬರ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುವಂತದ್ದು. ಸೊ ಇದರಲ್ಲಿ ಪಿ ಬೈ ಕ್ಯೂ ಅಂತ ನಾನು ಹೇಳ್ದೆ ಅಲ್ವಾ. ಸೊ ಈ ಪಿ ಮತ್ತೆ ಕ್ಯೂ ಏನಾಗಿರುತ್ತೆ ಅಂತಂದ್ರೆ ಇಂಟೀಜರ್ಸ್ ಆಗಿರುತ್ತೆ. ಸೊ ನಮಗೆ ಇಂಟೀಜರ್ಸ್ ಅಂದ್ರೆ ಏನು ಅನ್ನೋದು ಗೊತ್ತಿದೆ. ಇಂಟೀಜರ್ಸ್ ಅಂದ್ರೆ ಏನು, ನಮ್ಗಲ್ಲಿ ಪಾಸಿಟಿವ್ ನಂಬರ್ ಇರುತ್ತೆ, ನೆಗೆಟಿವ್ ನಂಬರ್ ಇರುತ್ತೆ, ಝೀರೋ ಕೂಡ ಇರುತ್ತೆ ಅಲ್ವಾ. ಸೊ ಈ ಪಿ ಮತ್ತೆ ಕ್ಯೂ ಅನ್ನೋದು ಪಾಸಿಟಿವ್ ಆದ್ರೂ ಆಗಿರುತ್ತೆ, ನೆಗೆಟಿವ್ ನಂಬರ್ ಆದ್ರೂ ಆಗಿರುತ್ತೆ, ಅಥವಾ ಝೀರೋ ಕೂಡ ಆಗಿರುತ್ತೆ. ಅಂತದನ್ನ ನಾವು ಏನ್ ಹೇಳ್ತೀವಿ, ರ್ಯಾಷನಲ್ ನಂಬರ್ಸ್ ಅಂತ ಹೇಳುವಂತದ್ದು. ನಾವು ರ್ಯಾಷನಲ್ ನಂಬರ್ನ ಪಿ ಬೈ ಕ್ಯೂ ಫಾರ್ಮ್ ಅಂದ್ರೆ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಪಿ ಮತ್ತೆ ಕ್ಯೂ ಇಂಟೀಜರ್ಸ್ ಆಗಿರುತ್ತೆ. ಜೊತೆಗೆ ಒಂದು ಕಂಡೀಷನ್ ಇದೆ, ಏನಂತಂದ್ರೆ ಡಿನಾಮಿನೇಟರ್ ಅಲ್ಲಿ ಕ್ಯೂ ಇದೆ ಅಲ್ವಾ, ಕ್ಯೂ ನಾಟ್ ಈಕ್ವಲ್ ಟು ಝೀರೋ ಅಂತ ಕೂಡ ಹೇಳುವಂತದ್ದು. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಏನ್ ಎಕ್ಸಾಂಪಲ್ ಕೊಡ್ತೀವಿ, ರ್ಯಾಷನಲ್ ನಂಬರ್ಗೆ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ, ಈಗ ನಾನು 2 ಅಂತ ಹೇಳಿದೀನಿ ಅಂದ್ರೆ ಇದು ರ್ಯಾಷನಲ್ ನಂಬರ್ ಆಗುತ್ತಾ ಅಂದ್ರೆ ಆಗುತ್ತೆ. ಏನಕ್ಕೆ ಅಂದ್ರೆ, ಸೊ ಏನೂ ಬರ್ದಿಲ್ದೆ ನಾವು ಜಸ್ಟ್ 2 ಅಂತ ಇದೆ ಅಂತ ಅಂದ್ರೆ ಇಲ್ಲಿ ಡಿನಾಮಿನೇಟರ್ 1 ಅಂತ ಇದೆ ಅಂತ ಅರ್ಥ ಅಲ್ವಾ. ಸೊ 2/3 ಆಗಿರ್ಬೋದು, 5/7 ಆಗಿರ್ಬೋದು, -2, -5, 0 ಇದೆಲ್ಲ ಏನಾಗುತ್ತೆ ನಮಗೆ ರ್ಯಾಷನಲ್ ನಂಬರ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಇದನ್ನ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಬರಿತೀವಿ ಅಂತಂದ್ರೆ ಇಲ್ಲಿ ಏನಿಲ್ಲ ಅಂದ್ರೂ 1 ಅನ್ನೋದು ಇರುತ್ತೆ ಅಂತ ಅರ್ಥ. ಸೊ ಇಲ್ಲಿ ಏನ್ ಕ್ಯೂ ವ್ಯಾಲ್ಯೂ ಏನಿದೆ ಪಿ ಬೈ ಕ್ಯೂ ಅಂತ ಬಂದಾಗ ಇಲ್ಲಿ ಕ್ಯೂ ಏನಿದೆ ಇದು ನಾಟ್ ಈಕ್ವಲ್ ಟು ಝೀರೋಗೆ ಈಕ್ವಲ್ ಆಗಿರಬಾರ್ದು ಅನ್ನೋದು ಇದ್ರದ್ದು ಕಂಡೀಷನ್. ಸೊ ಇದನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಹಾಗಿದ್ರೆ ಇರ್ರಾಷನಲ್ ನಂಬರ್ಸ್ ಅಂತಂದ್ರೆ ಏನು? ರ್ಯಾಷನಲ್ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು, ಇರ್ರಾಷನಲ್ ಅಂತಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಇದು ರ್ಯಾಷನಲ್ ನಂಬರ್ ಅಂದ್ರೆ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ನಂಬರ್ನ. ಬಟ್ ಇರ್ರಾಷನಲ್ ನಂಬರ್ ಅಂತ ಬಂದಾಗ ನಾವು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಲ್ಲ. ನಂಬರ್ಸ್ ಏನಿದೆ ಆ ನಂಬರ್ಸ್ ನ ಕೆನಾಟ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಅಂತ ಹೇಳ್ತೀವಿ. ಹಾಗಿದ್ರೆ ಇದಕ್ಕೆ ಎಕ್ಸಾಂಪಲ್, ಇರ್ರಾಷನಲ್ ನಂಬರ್ಗೆ ಎಕ್ಸಾಂಪಲ್ ಯಾವುದು ಅಂತ ನೋಡೋದಾದ್ರೆ, ಸೊ ಎಕ್ಸಾಂಪಲ್ ಬಂದು ಪೈ, √2, √3 ಇದೆಲ್ಲ ಇರ್ರಾಷನಲ್ ನಂಬರ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಸೊ √2, √3 ಅಂತ ಹೇಳಿದೆ ಅಲ್ವಾ ನಾನು, ಇದನ್ನೆಲ್ಲ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಯಾವ್ದಾದಿದೆ ಅದನ್ನೆಲ್ಲ ನಾವು ಇರ್ರಾಷನಲ್ ನಂಬರ್ಸ್ಗೆ ಎಕ್ಸಾಂಪಲ್ ಆಗಿ ತಗೋಬಹುದು. ಸೊ ಈ √4 ನ ಎಕ್ಸಾಂಪಲ್ ತಗೋಬಹುದಾ ಅಂತಂದ್ರೆ ಇಲ್ಲ. ಏನಕ್ಕೆ ಅಂದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ √4 ಅಂತಂದ್ರೆ ನಾವು ಅದನ್ನ 2 ಸ್ಕ್ವೇರ್ ಅಥವಾ 2 ಅಂತ ಬರ್ಕೋಬಹುದು ಅಲ್ವಾ. ಸೊ ಹಂಗಾಗಿ ನಾವು ಅದನ್ನ ಇರ್ರಾಷನಲ್ ನಂಬರ್ಗೆ ಎಕ್ಸಾಂಪಲ್ ಆಗಿ ತೊಗೊಳಕ್ಕಾಗಲ್ಲ. ಯಾವ್ದು ನಾನ್ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಇರುತ್ತೋ ಅಂತದನ್ನ ನಾವು ಇರ್ರಾಷನಲ್ ನಂಬರ್ಗೆ ಎಕ್ಸಾಂಪಲ್ ಆಗಿ ತಗೋತೀವಿ. ಸೊ ಇದು ಬಂದು ರ್ಯಾಷನಲ್ ನಂಬರ್ ಅಂದ್ರೆ ಏನು, ಇರ್ರಾಷನಲ್ ನಂಬರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ರಿಯಲ್ ನಂಬರ್ ಅಂತಂದ್ರೆ ಏನು ಅನ್ನೋದಾದ್ರೆ, ದ ಕಾಂಬಿನೇಷನ್ ಆಫ್, ಏನೀಗ ಪ್ರೀವಿಯಸ್ ಅಲ್ಲಿ ನಾವು ಆಲ್ರೆಡಿ ತಿಳ್ಕೊಂಡ್ವಿ ರ್ಯಾಷನಲ್ ನಂಬರ್ ಮತ್ತೆ ಇರ್ರಾಷನಲ್ ನಂಬರ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಸೊ ಅದರದೇ ಕಾಂಬಿನೇಷನ್ ಆಗಿ ನಮ್ಗೆ ರಿಯಲ್ ನಂಬರ್ ಸಿಗುವಂತದ್ದು. ಸೊ ರಿಯಲ್ ನಂಬರ್ ಅಂತಂದ್ರೆ ದ ಕಾಂಬಿನೇಷನ್ ಆಫ್ ರ್ಯಾಷನಲ್ ಅಂಡ್ ಇರ್ರಾಷನಲ್ ನಂಬರ್ ಅಂತನಾದ್ರೂ ಹೇಳ್ಬೋದು. ಅಥವಾ ಇಲ್ಲಿ ಇಟ್ ಇನ್ಕ್ಲೂಡ್ಸ್, ರಿಯಲ್ ನಂಬರ್ ಏನ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂದ್ರೆ ರ್ಯಾಷನಲ್ ನಂಬರ್, ಇರ್ರಾಷನಲ್ ನಂಬರ್ ಎರಡನ್ನೂ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರೋದನ್ನ ನಾವು ರಿಯಲ್ ನಂಬರ್ಸ್ ಅಂತ ಕರೆಯುವಂತದ್ದಾಗಿರುತ್ತೆ. ಸೊ ರಿಯಲ್ ನಂಬರ್ಸ್ ಅಂದ್ರೆ ನಾನು ಹೇಳಿದೆ ಆಲ್ ರ್ಯಾಷನಲ್ ಮತ್ತೆ ಇರ್ರಾಷನಲ್ ನಂಬರ್ಸ್ ನ ನಾವು ರಿಯಲ್ ನಂಬರ್ ಅಂತ ಹೇಳ್ತೀವಿ ಅಂತ. ಸೊ ಈ ರಿಯಲ್ ನಂಬರ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಏನ್ ಹೇಳ್ಬೋದು, ಸೊ ಇಲ್ಲಿ ಹೇಳಿದೆ ರ್ಯಾಷನಲ್ ಅಂತಂದ್ರೆ ನಮ್ಗೆ ಗೊತ್ತು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಯಾವ್ದೆಲ್ಲ ರೆಪ್ರೆಸೆಂಟ್ ಮಾಡಿರ್ತೀವಿ ಅದನ್ನೆಲ್ಲ ನಾವು ರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ ಅಂತ. ಅಂದ್ರೆ 2/3, 6/4, 1, 0, -2 ಏನ್ ಯಾವ್ದೆಲ್ಲ ನಂಬರ್ಸ್ ಇರುತ್ತೆ ಅದನ್ನ ನಾವು ರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಅದೇ ಇರ್ರಾಷನಲ್ ನಂಬರ್ ಅಂತ ಬಂದಾಗ ಹೇಳಿದೆ ನಾನು √2, π, √3 ಇದನ್ನೆಲ್ಲ ಹೇಳಿದೆ. ಸೊ √2 ಅಂತಂದ್ರೆ ಏನಪ್ಪಾ, ನಮಗೆ ಡೆಸಿಮಲ್ ಅಲ್ಲೇ ಬರುತ್ತೆ. ಡೆಸಿಮಲ್ ಅಂತ ಬಂದಾಗ √2 ವ್ಯಾಲ್ಯೂ ಎಷ್ಟಿರುತ್ತೆ, 1.41 ಸಮಥಿಂಗ್ ಇರುತ್ತೆ. ಈಗ ಪೈದು ವ್ಯಾಲ್ಯೂ ತಗೊಂಡ್ರು ನಮ್ಗೆ 3.14 ಅಪ್ರಾಕ್ಸಿಮೇಟ್ಲಿ 3.14 ಇರುತ್ತೆ. ಸೊ ಈ ಡೆಸಿಮಲ್ ಪಾಯಿಂಟ್ಸ್ ಕೂಡ ಏನಾಗಿರುತ್ತೆ, ರಿಯಲ್ ನಂಬರ್ಸ್ ಅಲ್ಲಿ ಇರುತ್ತೆ. ಫ್ರಾಕ್ಷನ್ ಇರುತ್ತೆ, ಡೆಸಿಮಲ್ಸ್ ಇರುತ್ತೆ. ಸೊ ಎಲ್ಲವನ್ನು ಕೂಡ ಇನ್ಕ್ಲೂಡ್ ಆಗಿರುವಂತದ್ದು ರಿಯಲ್ ನಂಬರ್ಸ್. ಸೊ ಇದನ್ನ ಈ ರಿಯಲ್ ನಂಬರ್ನ ನಾವು ಯೂನಿಕ್
ರಿಯಲ್ ನಂಬರ್ ಅಂತ ಕೂಡ ಕರಿಬಹುದು. ಏನಕ್ಕೆ ಅಂತಂದ್ರೆ ಯೂನಿಕ್ ಆಗಿರುತ್ತೆ ಈ ರಿಯಲ್ ನಂಬರ್ಸ್ ಅಂದ್ರೆ, ಒಂದು ನಂಬರ್ ಲೈನ್ ಅಂತ ತಗೊಂಡಾಗ ಪ್ರತಿ ಒಂದು ಪಾಯಿಂಟ್ ಅಲ್ಲೂ ಕೂಡ ರಿಯಲ್ ನಂಬರ್ ನ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಈಗ ರಿಯಲ್ ನಂಬರ್ ಲೈನ್ ಅಂತ ಬಂದ್ರೆ ನಾನು ಆಗ್ಲೇ ಹೇಳಿದೆ +1 +2 +3 +4 ಅಂತ ತಗೊಂಡ್ರೆ ಇಲ್ಲಿ -1 -2 3 4 ಅಂತ ಬರ್ತಿದ್ದೀನಿ ಅನ್ಕೊಳ್ಳಿ. ಇದೊಂದು ನಂಬರ್ ಲೈನ್. ಸೊ ಇಲ್ಲಿ ಹೇಳ್ದೆ ನಾನು 0 ರೆಪ್ರೆಸೆಂಟ್ ಮಾಡ್ಬೋದಾ, ಈಸಿಯಾಗಿ ಮಾಡ್ಬೋದು. -2 ಅಂತಂದ್ರು ಮಾಡ್ಬೋದು. ಇಲ್ಲಿ 6/4 ಅಂತಿದೆ, ಡಿವೈಡ್ ಮಾಡಿದ್ರೆ ಅಲ್ಲಿ ನಮ್ಗೆ ಎಷ್ಟು ಬರುತ್ತೆ, 3/2 ಬರುತ್ತೆ. ಅಗೇನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 1.5 ಅಲ್ಲಿ ಬರುತ್ತೆ. 1.5 ಎಲ್ಲಿ ಬರುತ್ತೆ ನಂಬರ್ ಲೈನ್ ಅಲ್ಲಿ ಅಂತ ನೋಡಿದಾಗ, ಸೊ 1 ಮತ್ತೆ 2 ಏನ್ ನಂಬರ್ ಇದೆ ಅಲ್ವಾ, ಅದ್ರ ಮಿಡ್ ಪಾಯಿಂಟ್ ಅಲ್ಲಿ ಮಿಡಲ್ ಅಲ್ಲಿ ಏನ್ ಬರುತ್ತೆ ನಮ್ಗೆ 1.5 ಅನ್ನೋದು ಬರುತ್ತೆ. ಅಕಸ್ಮಾತ್ ಇಲ್ಲೇ ಪೈ ಅಂತ ತಗೊಂಡಾಗ ನಮಗೆ ಇಲ್ಲಿ ಏನಿದೆ 3.14 ಅಂತ ಇದೆ ಅಲ್ವಾ. ನಂಬರ್ ಲೈನ್ ಅಲ್ಲಿ ಎಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ 3.14 ನ, ಸೊ 3 ಮತ್ತೆ 4 ಎರಡು ನಂಬರ್ನ ತಗೋತೀವಿ. ಎರಡು ನಂಬರ್ ಅಲ್ಲಿ 3.14 ಅನ್ನೋದು 3 ಗೆ ತುಂಬಾ ನಿಯರ್ ಇರುತ್ತೆ, 3.1 ಇರೋದ್ರಿಂದ ಸೊ ಈ ಪ್ಲೇಸ್ ಅಲ್ಲಿ ನಮಗೆ 3.14 ಅನ್ನೋದನ್ನ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಹೀಗೆ ಪ್ರತಿ ಒಂದು ನಂಬರ್ನು ಕೂಡ ನಾವು ನಂಬರ್ ಲೈನ್ ಅಲ್ಲಿ ರಿಯಲ್ ನಂಬರ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ನಾವು ರಿಯಲ್ ನಂಬರ್ಸ್ ನ ನಾವು ಒಂದು ಯೂನಿಕ್ ರಿಯಲ್ ನಂಬರ್ ಅಂತ ಕೂಡ ಕರಿತೀವಿ. ಸೊ ಇದಿಷ್ಟು ಬಂದು ರಿಯಲ್ ನಂಬರ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಆಯ್ತು. ಸೊ ಈ ರಿಯಲ್ ನಂಬರ್ ಅಲ್ಲೇ ನಾವು ಈಗ ನೆಕ್ಸ್ಟ್ ನೋಡೋದಾದ್ರೆ ರಿಯಲ್ ನಂಬರ್ ಅಂಡ್ ದೇರ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಇದೆ. ಸೊ ರಿಯಲ್ ನಂಬರ್ ಅಂಡ್ ದೇರ್ ಡೆಸಿಮಲ್ ಎಕ್ಸ್ಪಾನ್ಷನ್ಸ್ ಅಂತ ಬಂದಾಗ ಈ ಕಾನ್ಸೆಪ್ಟ್ ಅಲ್ಲಿ ಏನ್ ತಿಳಿತಾ ಹೋಗ್ತೀವಿ ಅಂದ್ರೆ, ನಮಗೆ ಗೊತ್ತಿದೆ ರಿಯಲ್ ನಂಬರ್ ಅಲ್ಲಿ ನಮಗೆ 2 ಟೈಪ್ಸ್ ಅಂದ್ರೆ ಇನ್ಕ್ಲೂಡ್ ಕಾಂಬಿನೇಷನ್ ಆಫ್ ರ್ಯಾಷನಲ್ ಮತ್ತೆ ಇರ್ರಾಷನಲ್ ಅಂತ ಹೇಳಿದೀನಿ ಅಂತ. ಸೊ ಇಲ್ಲೂ ಕೂಡ ಏನಾಗುತ್ತೆ, ರ್ಯಾಷನಲ್ ನಂಬರ್ ಮತ್ತೆ ಇರ್ರಾಷನಲ್ ನಂಬರ್ ನ ಡಿಫ್ರೆಂಟ್ ವೇಸ್ ಅಲ್ಲಿ ಬೇರೆ ಬೇರೆ ತರದಲ್ಲಿ ನಾವು ಸ್ಟಡಿ ಮಾಡಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ರಿಯಲ್ ನಂಬರ್ ಅಂಡ್ ದೇರ್ ಡೆಸಿಮಲ್ ಎಕ್ಸ್ಪಾನ್ಷನ್. ಹಾಗೆ ಇದು ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ನಾವು ನಂಬರ್ ಲೈನ್ ಅಂತ ಏನ್ ಹೇಳಿದೆ ಅಲ್ವಾ, ಸೊ ರೆಪ್ರೆಸೆಂಟೇಷನ್ ಆಫ್ ನಂಬರ್ ಲೈನ್, ರಿಯಲ್ ನಂಬರ್ ನ ನಾವು ರೆಪ್ರೆಸೆಂಟ್ ಮಾಡ್ಬೇಕಾಗಿ ಬಂದಾಗ ನಮಗೆ ಇದು ರಿಯಲ್ ನಂಬರ್ ಅಂಡ್ ದರ್ ಡೆಸಿಮಲ್ ಎಕ್ಸ್ಪಾನ್ಷನ್ ಏನಿದೆ, ಡೆಸಿಮಲ್ ಎಕ್ಸ್ಪಾನ್ಷನ್ ಅನ್ನೋದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಈ ರಿಯಲ್ ನಂಬರ್ ಅಂಡ್ ದರ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಲ್ಲಿ ನಾವು 2 ಟೈಪ್ಸ್ ನ ನೋಡ್ತೀವಿ ಮೈನ್ ಆಗಿ. ಒಂದು ರ್ಯಾಷನಲ್ ನಂಬರ್ and their decimal expansion. So second one ಬಂದು irrational number and their decimal expansion. ಸೇಮ್ ಇದೆ, ಅದು 2 ಟೈಪ್ಸ್ ನ ನೋಡ್ತೀವಿ. ಸೊ ಈಗ ನಾವು ಫಸ್ಟ್ ರ್ಯಾಷನಲ್ ನಂಬರ್ ಅಂಡ್ ದೇರ್ ಡೆಸಿಮಲ್ ಎಕ್ಸ್ಪಾನ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಫಸ್ಟ್ ಪಾಯಿಂಟ್ ತಿಳ್ಕೊಬೇಕಂತಂದ್ರೆ ನಾನೀಗ 2 ಎಕ್ಸಾಂಪಲ್ ನ ತಗೋತೀನಿ. ಸೊ 2 ಎಕ್ಸಾಂಪಲ್ ನ ತಗೊಂಡು ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಡಿವಿಷನ್ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನೋಡೋಣ. ಸೊ ನಾನು ಹೇಳಿದೆ 2 ನಂಬರ್ ನ ತಗೋತೀನಿ. ಫಸ್ಟ್ ಎಕ್ಸಾಂಪಲ್ ಬಂದು 7/8. ಸೊ ಸೆಕೆಂಡ್ ಎಕ್ಸಾಂಪಲ್ ಬಂದಂಗೆ 10/3 ಅಂತ 2 ಎಕ್ಸಾಂಪಲ್ ತಗೊಂಡಿದ್ದೀನಿ. ಇವಾಗ ಏನ್ ಮಾಡ್ಬೇಕು, ನಂಗೆ 7/8 ಫ್ರಾಕ್ಷನ್ ತರ ಬರ್ದಿದ್ದೀನಿ ಅಂದ್ರೆ ಏನ್ ಅರ್ಥ, 8 ಇಂದ 7 ಡಿವೈಡ್ ಮಾಡ್ತಾ ಹೋಗಿ ಅಂತ ಅಲ್ವಾ. ಸೊ ಈಗ ನಾನು 8 ಇಂದ 7 ಡಿವೈಡ್ ಮಾಡ್ತೀನಿ. ಸೆವೆನ್ ಬಿಟ್ಕೊಂಡೆ. ಸೊ 7 ಅನ್ನೋದು 8 ಗಿಂತ ಚಿಕ್ಕ ನಂಬರ್ ಅಲ್ವಾ, ಹಾಗಾಗಿ ನಾನು ಏನ್ ಮಾಡ್ಬೋದು, 0 ಟು ಪಾಯಿಂಟ್ ಇಟ್ಕೊಂಡ್ರೆ ನಾನು ಇಲ್ಲಿ 7 ಪಕ್ಕ ಒಂದು 0ನ ಕ್ಯಾರಿ ಮಾಡ್ಕೋಬಹುದು ಅಲ್ವಾ. ನೆಕ್ಸ್ಟ್ 7 8s, ಈಗ 8 ಮತ್ತೆ 70 ಇದೆ. ಈಗ ನಾನು 8 ಇಂದ 70ನ ಡಿವೈಡ್ ಮಾಡ್ತಾ ಹೋಗ್ಬೇಕು ಅಲ್ವಾ. ಸೊ 8 ನ 70 ಇಂದ ಡಿವೈಡ್ ಮಾಡ್ಬೇಕಂದ್ರೆ 8 8s ನಂಗೆ 64 ಸಿಗುತ್ತೆ ಅಲ್ವಾ. 8 8s 64. ಸೊ 70ಲಿ 64 ಹೋದ್ರೆ ರಿಮೈನಿಂಗ್ 6, ಅಗೈನ್ 0 ಹಾಕೊಂಡೆ. ಈಗ 60 ಇದೆ, 60 8 ಇಂದ 60ನ ಡಿವೈಡ್ ಮಾಡ್ಬೇಕು ಅಂದ್ರೆ, ಸೊ 8 8s 64 ಅಂದ್ರೆ 8 7s ನನಗೆ 56 ಸಿಗುತ್ತೆ. 56 ಸಿಗುತ್ತೆ. ಸೊ 60ಲಿ 56 ಹೋದ್ರೆ ರಿಮೈನಿಂಗ್ 4 ಅಲ್ವಾ. ಸೊ ಅಗೈನ್ ನಾನು 4 0 ಹಾಕೊಂಡೆ. ಈಗ 40 ಇದೆ, 8 ಇಂದ ಡಿವೈಡ್ ಮಾಡಿದ್ರೆ 8 5s 40. ಸೊ ಇಲ್ಲಿ 0.
ಓಕೆನಾ? ಸೊ ಇದು ಫಸ್ಟ್ ಎಕ್ಸಾಂಪಲ್ ಸಾಲ್ವ್ ಆಯ್ತು. ಸೆಕೆಂಡ್ ಎಕ್ಸಾಂಪಲ್ ಫಸ್ಟ್ ಸಾಲ್ವ್ ಮಾಡ್ಬಿಡ್ತೀನಿ. ಏನಿದೆ ಇಲ್ಲಿ 10, ಇಲ್ಲಿ 3 ಇದೆ. ಸೊ ನಾನೀಗ 3 ಇಂದ 10 ನ ಡಿವೈಡ್ ಮಾಡ್ಬೇಕು. ಇಲ್ಲಿ 10 ಇದೆ ಅಂತಂದ್ರೆ ಸೊ ನಾನು ಡಿವೈಡ್ ಮಾಡ್ಬೋದು. 3 3s 9, 3 4s 12 ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ 3 3s 9, ರಿಮೈನಿಂಗ್ 1 ಉಳ್ಕೊಂತು. ಅಗೇನ್ 1 ಚಿಕ್ಕ ನಂಬರ್ ಆಗಿರೋದ್ರಿಂದ ನಾನು 0 ಪಾಯಿಂಟ್ ಇಟ್ಟು ಇಲ್ಲಿ 0 ಹಾಕೊಂಡೆ. ಸೊ ಅಗೇನ್ 3 3s 9, 1 ಕ್ಯಾರಿ, ಸೊ 0, 3 3s 9, 1 ಕ್ಯಾರಿ. ಸೊ ಏನಾಗ್ತಾ ಹೋಗುತ್ತೆ, ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ವಾ? 3.333 ಇಲ್ಲೂ 1 ಬರುತ್ತೆ, ಅಗೇನ್ 0, ಅಗೇನ್ 9, 1, ಇದೇ ತರ ರಿಮೈಂಡರ್ ಏನಾಗ್ತಾ ಹೋಗುತ್ತೆ, 1 ಬರ್ತಾ ಹೋಗುತ್ತೆ. ಸೊ ಇವೆರಡೂ ಕೇಸಲ್ಲಿ ನಾವು ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ ರಿಮೈಂಡರ್ ನ ಅಬ್ಸರ್ವ್ ಮಾಡ್ಬೇಕು. ಸೊ ರಿಮೈಂಡರ್ ನ ಅಬ್ಸರ್ವ್ ಮಾಡೋದಾದ್ರೆ ಈ ಕೇಸಲ್ಲಿ ಏನಾಗಿದೆ, ರಿಮೈಂಡರ್ ಬಿಕಮ್ 0 ಆಗಿದೆ. ಈ ಕೇಸಲ್ಲಿ ಸೆಕೆಂಡ್ ಕೇಸಲ್ಲಿ ನಮಗೆ ರಿಮೈಂಡರ್ ನೆವರ್ ಬಿಕಮ್ 0. ಇದರಲ್ಲಿ 0 ಆಗಿಲ್ಲ, ಇಲ್ಲಿ 0 ಆಗಿದೆ. ಫಸ್ಟ್ ಕೇಸಲ್ಲಿ 0 ಆಗಿದೆ, ಸೆಕೆಂಡ್ ಕೇಸಲ್ಲಿ 0 ಆಗಿಲ್ಲ. ಸೊ ಇದನ್ನೇ ನಾನು ಒಂದು ಕಂಡೀಷನ್ ಆಗಿ ತಗೋತೀನಿ, ಒಂದು ಕೇಸ್ 2 ಕೇಸಸ್ ಆಗಿ ತಗೋತೀನಿ. ಫಸ್ಟ್ ಕೇಸ್ ಏನು, ರಿಮೈಂಡರ್ ಬಿಕಮ್ 0. ಸೊ ಸೆಕೆಂಡ್ ಕೇಸು ರಿಮೈಂಡರ್ ನೆವರ್ ಬಿಕಮ್ 0 ಅಂತ ಎರಡು ಕೇಸಸ್ ನೋಡ್ತೇವೆ. ಸೊ ಇದರಲ್ಲಿ ಇನ್ನೂ ಒಂದು ಅಬ್ಸರ್ವ್ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಅದನ್ನ, ಆಯ್ತಾ? ಸೊ 2 ಕೇಸಸ್ ನೋಡಿದ್ವಿ. ಯಾವ ಫಸ್ಟ್ ಇದರಲ್ಲಿ ಇದು ರಿಯಲ್ ರ್ಯಾಷನಲ್ ನಂಬರ್ ಅಂಡ್ ದರ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಲ್ಲಿ 2 ಎಕ್ಸಾಂಪಲ್ ತಗೊಂಡು ಒಂದು ರಿಮೈಂಡರ್ 0 ಆಯ್ತು, ಇನ್ನೊಂದು ಪ್ರಾಬ್ಲಮ್ ರಿಮೈಂಡರ್ 0 ಆಗಿಲ್ಲ. ಸೊ ಈ 2 ಕೇಸ್ನ ನಾವೀಗ ಏನ್ ಮಾಡೋಣ, ಸಪರೇಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಾ ಆಗ್ಲೇ ಹೇಳಿದೆ, ರ್ಯಾಷನಲ್ ನಂಬರ್ಸ್ ಅಂಡ್ ದರ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಬಂದಾಗ ಅದರಲ್ಲಿ ಫಸ್ಟ್ ಕೇಸ್ ಯಾವುದು, ದ ರಿಮೈಂಡರ್ ಬಿಕಮ್ 0. ರಿಮೈಂಡರ್ ಬಿಕಮ್ 0 ಅಂತ ಬಂದಾಗ ಇಲ್ಲಿ 2 ಎಕ್ಸಾಂಪಲ್ಸ್ ಇದೆ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅದಾದ್ಮೇಲೆ ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಏನಿದೆ, 3/4. ಇಲ್ಲೂ ಕೂಡ ಏನ್ ಮಾಡ್ಬೇಕು ನಾವು, 4 ಇಂದ 3 ನ ಡಿವೈಡ್ ಮಾಡ್ಬೇಕು ಅಲ್ವಾ? ಸೊ 4 ಇಂದ 3 ನ ಡಿವೈಡ್ ಮಾಡ್ತೀನಿ ಅಂತ ಬಂದಾಗ 3 ಅನ್ನೋದೇನಾಗಿರುತ್ತೆ, ಚಿಕ್ಕ ನಂಬರ್ ಆಗಿರುತ್ತೆ. ಸೊ ನಾನು ಇಲ್ಲಿ 0 ಇಟ್ಟು ಪಾಯಿಂಟ್ ಇಟ್ರೆ ಇಲ್ಲಿ ಒಂದು 0 ಕ್ಯಾರಿ ಮಾಡ್ಕೋಬಹುದು. ಸೊ ನೆಕ್ಸ್ಟ್ 4 ಇದೆ, 4 ಇಂದ 30 ಹೋಗ್ಬೇಕಂತಂದ್ರೆ 4 7s 28, 4 8s 32 ಆಗುತ್ತೆ. ಸೊ ಜಾಸ್ತಿ ಆಗಿರೋದ್ರಿಂದ 4 7s 28, ರಿಮೈನಿಂಗ್ 2, 30 ಇಲ್ಲಿ 28 ಹೋದ್ರೆ 2 ಆಯ್ತು. ಸೊ ಇಲ್ಲಿ 2 ಇದೆ, ಅಗೇನ್ 0 ಹಾಕೊಂತೀನಿ. 4 ಇಂದ ಡಿವೈಡ್ ಮಾಡಿದ್ರೆ 5s 20, ಸೊ 0 ಬಂತು. ಸೊ ರಿಮೈಂಡರ್ ಇಲ್ಲೂ ಕೂಡ 0 ಬಂತು. ಇಲ್ಲಿ ನೆಕ್ಸ್ಟ್ 5/8 ಇದೆ ಅಲ್ವಾ? ಸೊ ನಾನು 8 ಇಂದ ಈಗ 5 ನ ಡಿವೈಡ್ ಮಾಡ್ತಾ ಹೋಗ್ಬೇಕು. ಸೊ 8 ಇಂದ 5 ನ ಡಿವೈಡ್ ಮಾಡ್ಬೇಕು ಅಂತಂದ್ರೆ ಚಿಕ್ಕ ನಂಬರ್ ಆಗಿರೋದ್ರಿಂದ 0 ಪಾಯಿಂಟ್ ಇಟ್ಟೆ. ಸೊ ಇಲ್ಲಿ 50 ಆಯ್ತು. ಸೊ ಎಷ್ಟರಿಂದ ಹೋಗುತ್ತೆ ಇಲ್ಲಿ ಅಂತಂದ್ರೆ 8 6 8 5 40, 8 6 40, 8 ಆಯ್ತು. 2 ರಿಮೈನಿಂಗ್, ಇಲ್ಲಿ 0 ಬಂತು. 8 2s 16, 8 2s 16, ಸಾರಿ 4 ರಿಮೈನಿಂಗ್, ಅಗೇನ್ 5s 0 ಆಗುತ್ತೆ, 40. ಸೊ ರಿಮೈಂಡರ್ ಏನಾಯ್ತು, 0 ಆಯ್ತು. ಸೊ ಥರ್ಡ್ ಒನ್ ಪ್ರಾಬ್ಲಮ್ ಏನಿದೆ ಅದನ್ನ ನೀವೇ ಸಾಲ್ವ್ ಮಾಡಿ. ಸೊ ರಿಮೈಂಡರ್ ಇಲ್ಲಿ ನಾವೇನ್ ನೋಡ್ತಾ ಇದೀವಿ, ರಿಮೈಂಡರ್ ಫಸ್ಟ್ ಕ್ವಶನ್ ಅಲ್ಲೂ ಕೂಡ 0 ಬಂದಿದೆ, ಸೆಕೆಂಡ್ ಕ್ವಶನ್ ಅಲ್ಲೂ ಕೂಡ 0 ಬಂದಿದೆ. ಅಂದ್ರೆ ದ ರಿಮೈಂಡರ್ ಬಿಕಮ್ 0. ಇದಕ್ಕೆ ನಾವು ಎಕ್ಸಾಂಪಲ್ ಕೊಟ್ಟಿರೋದು ಅಲ್ವಾ? ಸೊ ಇಲ್ಲಿ ಇನ್ನೊಂದ್ ಥಿಂಗ್ ಏನ ಅಬ್ಸರ್ವ್ ಮಾಡ್ಬೇಕಂದ್ರೆ, ಕೋಶೆಂಟ್ ಏನಿದೆ, ಈ ಕೋಶೆಂಟ್ ಕಂಟಿನ್ಯೂ ಆಗ್ತಾ ಹೋಗ್ತಿದ್ಯಾ ಅಥವಾ ಸ್ಟಾಪ್ ಆಗಿದ್ಯಾ? ನಮ್ಗೆ ಯಾವಾಗ ರಿಮೈಂಡರ್ 0 ಆಗಿದೆಯೋ ಆವಾಗ ನಮ್ಗೆ ಕೋಶೆಂಟ್ ಸ್ಟಾಪ್ ಆಗ್ತಿದ್ಯಾ, ಕಂಟಿನ್ಯೂ ಆಗ್ತಿದ್ಯಾ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡ್ಬೇಕು. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ ನಾವು, ರಿಮೈಂಡರ್ 0 ಇದ್ದಾಗ ಈ ಕೋಶೆಂಟ್ ಏನಿದೆ, ಸ್ಟಾಪ್ ಆಗಿದೆ. ಹಾಗೆ ಇಲ್ಲಿ ರಿಮೈಂಡರ್ ನೆವರ್ ಬಿಕಮ್ 0 ಅಂದ್ರೆ ರಿಮೈಂಡರ್ 1 ಇದ್ದಾಗ ಕೋಶೆಂಟ್ ಏನಾಗ್ತಿದೆ, ಕಂಟಿನ್ಯೂ ಆಗ್ತಾ ಹೋಗಿದೆ ಅಲ್ವಾ? ಸೊ ಅದೇ ರೀತಿ ಇಲ್ಲಿ ರಿಮೈಂಡರ್ 0 ಇದ್ದಾಗ ಕೋಶೆಂಟ್ ಇಲ್ಲೂ ಕೂಡ 0.75 ಗೆ ನಿಂತಿದೆ, ಇಲ್ಲೂ ಕೂಡ 0.625 ಗೆ ಸ್ಟಾಪ್ ಆಗಿದೆ. ಸೊ ಅದರರ್ಥ ನಾವು ಹಿಂಗೆ ರಿಮೈಂಡರ್ 0 ಇದ್ದು ಡೆಸಿಮಲ್ ಫ್ರಾಕ್ಷನ್ ಏನಿದೆ ಕೋಶೆಂಟ್ ಅದು ಸ್ಟಾಪ್ ಆಗಿದೆ, ಎಂಡ್ ಆಗಿದೆ ಫ್ಯೂ ಅಂದ್ರೆ ಫ್ಯೂ ಡಿಜಿಟ್ಸ್ ಆದ್ಮೇಲೆ ಅಂತಂದ್ರೆ ನಾವು ಅಂತದನ್ನ ನಾವು ಟರ್ಮಿನೇಟಿಂಗ್
ಡೆಸಿಮಲ್ ಅಂತ ಕರಿತೀವಿ, ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂತ ಕರೆಯುವಂಥದ್ದು. ಸೊ ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂತಂದ್ರೆ ಏನಿರುತ್ತೆ ಕೋಶಂಟ್ ವ್ಯಾಲ್ಯೂ, ಡೆಸಿಮಲ್ ಎಕ್ಸ್ಪಾನ್ಷನ್ ಡೆಸಿಮಲ್ಸ್ ಏನಿರುತ್ತೆ ಡೆಸಿಮಲ್ಸ್ ಎಂಡ್ ಆಗುತ್ತೆ, ಎಂಡ್ ಆಗಿ ಸಮ್ ಡಿಜಿಟ್ಸ್ ಆದ್ಮೇಲೆ ಡೆಸಿಮಲ್ಸ್ ಎಂಡ್ ಆಗ್ತಾ ಹೋಗೋದನ್ನ ನಾವು ಏನ್ ಹೇಳ್ತೀವಿ, ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಕೇಸ್ ಆಯ್ತು ನಮ್ಗೆ, ರಿಮೈಂಡರ್ ಬಿಕಮ್ ಅ 0 ಅಲ್ಲಿ ರಿಮೈಂಡರ್ 0 ಬಂತು, ಹಾಗೆ ಕೋಶಂಟು ಎಂಡ್ ಆಯ್ತಾ ಹೋಯ್ತು, ಅಂತದಕ್ಕೆ ನಾವು ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಹೇಳ್ತೀವಿ ಅಂತಾನು ತಿಳ್ಕೊಂಡಿದ್ದಾಯ್ತು. ಸೊ ನೆಕ್ಸ್ಟ್ ರಿಮೈಂಡರ್ ನೆವರ್ ಬಿಕಮ್ ಅ 0, ರಿಮೈಂಡರ್ 0 ಆಗಲ್ಲ ಅಂತ ಟೈಮಲ್ಲಿ ಏನಾಗುತ್ತೆ, ಸೊ ಇಲ್ಲಿ 3 ಎಕ್ಸಾಂಪಲ್ ಇದೆ, ಸಾಲ್ವ್ ಮಾಡ್ತಾ ಹೋಗೋಣ. ಈಗ ನಾನಿಲ್ಲಿ 3 ಇಂದ 1 ಡಿವೈಡ್ ಮಾಡಬೇಕು. ಸೊ 3 ಇಂದ 1 ಡಿವೈಡ್ ಮಾಡ್ಬೇಕು ಅಂದ್ರೆ 1 ಚಿಕ್ಕ ನಂಬರ್, ಸೊ ನಾವು 0 ಪಾಯಿಂಟ್ ಇಟ್ಟು 0ನ ಕ್ಯಾರಿ ಮಾಡ್ಕೊಂತೀವಿ. ಇಲ್ಲಿ 3 is 9, 1 ಕ್ಯಾರಿ, again 0, so 3 is 9, 1 ಕ್ಯಾರಿ, 3 is 9, 1 ಕ್ಯಾರಿ. ಸೊ ರಿಮೈಂಡರ್ ಕೂಡ 0 ಆಗಿಲ್ಲ, ಹಾಗೆ ಇಲ್ಲಿ ಇದು ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಕೋಶಂಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಲ್ಲಿ 11 ಇದೆ, ಇಲ್ಲಿ 7 ಇದೆ. ಸೊ 11 ಇಂದ 7 ನ ಡಿವೈಡ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ 7 ಚಿಕ್ಕ ನಂಬರ್ ಆಗಿರೋದ್ರಿಂದ 0 ಪಾಯಿಂಟ್ ಇಟ್ಟೆ. ಸೊ 6 66, ರಿಮೈನಿಂಗ್ 4, ಅಗೇನ್ 0 ಆಯ್ತು. 11 3 33, ಇಲ್ಲೇನಾಯ್ತು 7, 40ಲಿ 33 ಮೈನಸ್ ಆದ್ರೆ 7 ಆಯ್ತು, ಸೊ 70 ಆಯ್ತು. ಅಗೇನ್ 6 66, ಏನಾಯ್ತು 4, 40, 3 33, 7. ಸೊ ಏನಾಗ್ತಾ ಹೋಗ್ತಿದೆ, ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತಿದೆ. ಸೊ ಈ ಥರ್ಡ್ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡಿ. ಸೊ ಇಲ್ಲಿ ಎರಡು ಎಕ್ಸಾಂಪಲ್ ನಾವೇನ್ ಅಬ್ಸರ್ವ್ ಮಾಡ್ಬೋದು ಅಂದ್ರೆ, ಒಂದು ನಾವು ಆಲ್ರೆಡಿ ಹೇಳಿದೀವಿ ರಿಮೈಂಡರ್ ನೆವರ್ ಬಿಕಮ್ ಅ 0, ಸೊ ರಿಮೈಂಡರ್ 0 ಆಗಿಲ್ಲ, ಕಂಟಿನ್ಯೂ ಆಗ್ತಾ ಹೋಗ್ತಿದೆ. ಇನ್ನೊಂದು ಮೈನ್ ಥಿಂಗ್ ನಾನು ಹೇಳ್ದೆ, ಕೋಶಂಟ್ ಏನಿದೆ ಈ ಕೋಶಂಟು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ, ಅಂದ್ರೆ ಸ್ಟಾಪ್ ಆಗಲ್ಲ. ಸೊ ಟರ್ಮಿನೇಟ್ ಅಂತ ಫಸ್ಟ್ ಕೇಸಲ್ಲಿ ನೋಡಿದಾಗ ನಾವು ಅಲ್ಲಿ ಸ್ಟಾಪ್ ಆಗ್ತಿತ್ತು, ಕೋಶಂಟ್ ಏನಿತ್ತು ಅದು ಸಮ್ ಡಿಜಿಟ್ಸ್ ಕ್ಯಾಲ್ಕುಲೇಷನ್ ಆದ್ಮೇಲೆ ಸ್ಟಾಪ್ ಆಗ್ತಿತ್ತು, ಹಂಗಾಗಿ ಅಲ್ಲಿ ಟರ್ಮಿನೇಟಿಂಗ್ ಅಂತ ಹೇಳ್ತಿದ್ವಿ. ಬಟ್ ಈ ಕೇಸಲ್ಲಿ ಏನಾಗುತ್ತೆ, ಕೋಶಂಟು ಸ್ಟಾಪ್ ಆಗಲ್ಲ, ಎಲ್ಲೂ ನೆವರ್ ಎಂಡ್ ಆಗಲ್ಲ, ಸೊ ಕಂಟಿನ್ಯೂ ಆಗ್ತಾನೇ ಹೋಗ್ತಿರುತ್ತೆ, ಅಂತದಕ್ಕೆ ನಾವು ನಾನ್ ಟರ್ಮಿನೇಟಿಂಗ್. ಸೊ ಡೆಸಿಮಲ್ಸ್ ಏನಾದ್ರು ಎಂಡ್ ಆದ್ರೆ ಟರ್ಮಿನೇಟಿಂಗ್ ಅಂತ ಹೇಳ್ತೀವಿ, ಡೆಸಿಮಲ್ಸ್ ಎಂಡ್ ಆಗಿಲ್ಲ ಅಂತಂದ್ರೆ ನಾನ್ ಟರ್ಮಿನೇಟಿಂಗ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಇನ್ನೊಂದು ಅಬ್ಸರ್ವ್ ಏನ್ ಮಾಡ್ಬೋದು ಅಂತಂದ್ರೆ, ಇದು ಕಂಟಿನ್ಯೂ ಆಗ್ತಿದೆ ಒಂದು, ಇನ್ನೊಂದು ಇಲ್ಲಿ ನಂಬರ್ಸ್ ಏನಿದೆ ಡೆಸಿಮಲ್ ಆದ್ಮೇಲೆ ಇಲ್ಲಿ ಏನಾಗ್ತದೆ 3 ಅನ್ನೋದೇ ರಿಪೀಟ್ ಆಗ್ತಾ ಹೋಗುತ್ತೆ. ನೀವು ಎಷ್ಟೇ ಸಲ ಈಗ ಡಿವಿಷನ್ ಮಾಡ್ತಾ ಹೋದ್ರು ನಮ್ಗೆ ಏನಾಗ್ತಾ ಹೋಗುತ್ತೆ, 3 3 3 3 ಅನ್ನೋದೇ ರಿಪೀಟ್ ಆಗ್ತಾ ಹೋಗುತ್ತೆ ಒಂದು. ಸೊ ಈ ಪ್ರಾಬ್ಲಮ್ ನೋಡಿದ್ರೆ ಇಲ್ಲೇನಾಗಿದೆ 6 3, ಫಸ್ಟ್ 6 ಮತ್ತೆ 3 ಬಂದಿದೆ, ಎಗೈನ್ ನೆಕ್ಸ್ಟ್ 6 3 ಆಗಿದೆ. ನಾನು ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ನನಗೆ ಏನಾಗುತ್ತೆ, ಎಗೈನ್ ಇಲ್ಲಿ 6 ಬರುತ್ತೆ, ಇಲ್ಲಿ 66, 4 ಕ್ಯಾರಿ, 40, ಇಲ್ಲಿ 33 ಆಗುತ್ತೆ, 7 ಬರುತ್ತೆ, ಎಗೈನ್ 3 ಬರುತ್ತೆ. ಸೊ 6 3 6 3 6 3ನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ನಾನ್ ಟರ್ಮಿನೇಟಿಂಗ್ ಅಂದ್ರೆ ಡೆಸಿಮಲ್ ಎಂಡ್ ಆಗಲ್ಲ ಅನ್ನೋದೊಂದು, ಮತ್ತೆ ಇನ್ನೊಂದು ಇಲ್ಲಿ ಸಮ್ ನಂಬರ್ಸ್ ಯಾವ್ದಾದ್ರು ನಂಬರು ರಿಪೀಟಿಂಗ್ ಆಗ್ತಿರುತ್ತೆ, ಆ ಪ್ಯಾಟ್ರನ್ ಏನಾಗ್ತಾ ಹೋಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ, ಅಂತದಕ್ಕೆ ನಾವು ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಅಂತ ಹೇಳ್ತೀವಿ. ರಿಪೀಟಿಂಗ್ ಡೆಸಿಮಲ್, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಅಂತ ಹೇಳ್ತೀವಿ. ಅಥವಾ ಈ ರಿಪೀಟಿಂಗ್ ನ ನಾವು ರಿಕರಿಂಗ್ ಅಂತನಾದ್ರೂ ಕೂಡ ಕರಿಬಹುದು. ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಡೆಸಿಮಲ್ ಅಂತನಾದ್ರೂ ಕರಿತೀವಿ, ಅಥವಾ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಅಂತನಾದ್ರೂ ಕೂಡ ಕರಿತೀವಿ. ಸೊ ಒಂದು ರಿಮೈಂಡರ್ 0 ಆಗಿರಲ್ಲ, ಇನ್ನೊಂದು ಡೆಸಿಮಲ್ಸ್ ಏನ್ ಕ್ವಶಂಟ್ ಇರುತ್ತೆ ಅದು ಎಂಡ್ ಆಗಲ್ಲ, ಜೊತೆಗೆ ರಿಪೀಟ್ ಪ್ಯಾಟ್ರನ್ ಏನಾಗ್ತಾ ಹೋಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ. ಇದಿಷ್ಟು ಕೇಸ್ ಇದ್ರೆ ನಾವು ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ಸ್ ಅಂತ ಕರಿತೀವಿ. ಸೊ ಇದು ರ್ಯಾಷನಲ್ ನಂಬರ್ ಅಂಡ್ ದೇರ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಲ್ಲಿ 2 ಕೇಸಸ್ ನ ನಾವು ನೋಡಿದ್ದು. ಸೊ ಒಂದು ರಿಮೈಂಡರ್ ಬಿಕಮ್ ಅ 0, ಇನ್ನೊಂದು ರಿಮೈಂಡರ್ ನೆವರ್ ಬಿಕಮ್ ಅ 0 ಅನ್ನೋದು. ನೆಕ್ಸ್ಟ್ ನಾವು ಇರ್ರಾಷನಲ್ ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇರ್ರಾಷನಲ್ ನಂಬರ್ಸ್ ಅಂಡ್ ದೇರ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಬಂದಾಗ, ಸೊ ಇಲ್ಲೇನಾಗುತ್ತೆ ನಮಗೆ ಎಕ್ಸಾಂಪಲ್ಸ್ ಗೊತ್ತಿದೆ. ಸೊ ಪೈ ವ್ಯಾಲ್ಯೂ ಏನಿದೆ 3.14285 ಸಮಥಿಂಗ್ ಇದೆ, ಹಾಗೆ √2 √3 ವ್ಯಾಲ್ಯೂ ಕೂಡ ಇದೆ. ಸೊ ಇಲ್ಲಿ ನಾವೇನ್ ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ ಡಾಟೆಡ್ ಹಾಕಿದ್ದಾರೆ ಅಂತಂದ್ರೆ ಏನರ್ಥ,
ಇದು ಡೆಸಿಮಲ್ ಏನಿದೆ ಅದು ಎಂಡ್ ಆಗಿಲ್ಲ, ನೆವರ್ ಎಂಡ್ ಅಂತ ಅರ್ಥ ಒಂದು. ಸೊ ನೆವರ್ ಎಂಡ್ ಅಂತಂದ್ರೆ ನಾವೇನ್ ಹೇಳ್ತೀವಿ, ನಾನ್ ಟರ್ಮಿನೇಟಿಂಗ್ ಅಂತ ಹೇಳ್ತೀವಿ. ಟರ್ಮಿನೇಟಿಂಗ್, ಓಕೆನಾ. ಜೊತೆಗೆ ಎಂಡ್ ಆಗಿಲ್ಲ. ಅದಾದ್ಮೇಲೆ ಅಬ್ಸರ್ವ್ ಮಾಡಿ, ಇಲ್ಲೆಲ್ಲಾದ್ರೂ ನಂಬರ್ಸ್ ರಿಪೀಟ್ ಆಗಿದಾವ ಅಗೇನ್. ಈಗ 1.414, 213562 ಅಗೇನ್ ಮುಂದೆ ಬರಿತಾ ಹೋದ್ರು ಕೂಡ ಬೇರೆ ಬೇರೆ ನಂಬರ್ಸ್ ಬರುತ್ತೆ. ಇಲ್ಲೆಲ್ಲೂ ಕೂಡ ಇಲ್ಲಿ ಈ ಕೇಸಲ್ಲಿ 3 ಕೇಸಲ್ಲೂ ಕೂಡ ನಮ್ಗೇನು ರಿಪೀಟ್ ಆಗಿಲ್ಲ ನಂಬರ್ಸ್, ಅಥವಾ ಪ್ಯಾಟರ್ನ್ ಸೇಮ್ ಆಗಿ ಹೋಗ್ತಿಲ್ಲ. ಸೊ ಅಂತದಕ್ಕೆ ನಾವು ಅಲ್ಲಿ ಪ್ಯಾಟರ್ನ್ ಸೇಮ್ ಹೋಗ್ತಿರೋದ್ರಿಂದ ನಾವು ರಿಪೀಟಿಂಗ್ ಡೆಸಿಮಲ್ ಅಂತ ಹೇಳಿದ್ವಿ. ಇಲ್ಲಿ ಸೇಮ್ ಪ್ಯಾಟರ್ನ್ ಇಲ್ದಿರೋದ್ರಿಂದ ನಾವು ನಾನ್ ಟರ್ಮಿನೇಟಿಂಗ್ ಹಾಗೆ ನಾನ್ ರಿಪೀಟಿಂಗ್ ನಾನ್ ರಿಪೀಟಿಂಗ್ ಡೆಸಿಮಲ್ ಅಂತ ಕರಿತೀವಿ. ಸೊ ರಿಯಲ್ ನಂಬರ್ ಅಂಡ್ ದೇರ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಲ್ಲಿ 2 ಟೈಪ್ಸ್ ನೋಡಿದ್ವಿ. ಒಂದು ರ್ಯಾಷನಲ್ ನಂಬರ್ ಅಂಡ್ ದೇರ್ ಡೆಸಿಮಲ್ ಎಕ್ಸ್ಪಾನ್ಷನ್, ಇನ್ನೊಂದು ಇರ್ರಾಷನಲ್ ನಂಬರ್ ಡೆಸಿಮಲ್ ಎಕ್ಸ್ಪಾನ್ಷನ್. ಸೊ ರ್ಯಾಷನಲ್ ನಂಬರ್ ಅಂಡ್ ದೇರ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಲ್ಲಿ 2 ಟೈಪ್ಸ್ ನೋಡಿದ್ವಿ. ಒಂದು ರಿಮೈಂಡರ್ ಬಿಕಮ್ ಅ 0, ರಿಮೈಂಡರ್ ನೆವರ್ ಬಿಕಮ್ ಅ 0. ಸೊ ಅದ್ರಲ್ಲಿ ಬಂದಾಗ ಫಸ್ಟ್ ಡೆಸಿಮಲ್ಸ್ ಅಂತ ತಗೊಂಡ್ರೆ ನಾವು, ಸೊ ಫಸ್ಟ್ ಬಂದಿದ್ದು ನಮಗೆ ಟರ್ಮಿನೇಟಿಂಗು, ಇನ್ನೊಂದು ನಾನ್ ಟರ್ಮಿನೇಟಿಂಗು. ಸೊ ನಾನ್ ಟರ್ಮಿನೇಟಿಂಗ್ ಅಲ್ಲಿ ಅಗೇನ್ ಒಂದು ರಿಪೀಟಿಂಗ್ ನೋಡಿದ್ವಿ. ಸೊ ನೆಕ್ಸ್ಟ್ ನಾನ್ ರಿಪೀಟಿಂಗ್ ಕೂಡ ನೋಡಿದ್ವಿ ಅಲ್ವಾ. ಸೊ ಇಷ್ಟೊತ್ವರೆಗೆ ಡಿಸ್ಕಸ್ ಆಯ್ತು. ಸೊ ಇವಾಗ ಏನ್ ಮಾಡೋಣ, ಇಲ್ಲಿ ಡೆಸಿಮಲ್ ಎಕ್ಸ್ಪಾನ್ಷನ್ ಅಲ್ಲಿ ಇದೆ ಅಲ್ವಾ, ನಮ್ಗೆ ನಂಬರ್ಸ್ ಎಲ್ಲ ವ್ಯಾಲ್ಯೂಸ್ ಎಲ್ಲ ಹೇಗಿದೆ, ಪಾಯಿಂಟ್ಸ್ ಅಲ್ಲಿ ಇದೆ, ಡೆಸಿಮಲ್ಸ್ ಅಲ್ಲಿ ಇದೆ. ಸೊ ಈ ಡೆಸಿಮಲ್ ಪಾಯಿಂಟ್ ನ ನಾವು P/Q ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. ಅಂದ್ರೆ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಡೆಸಿಮಲ್ ಇದ್ದನ್ನ ನಾನು P/Q ಫಾರ್ಮ್ ಅಂದ್ರೆ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾವು ಟರ್ಮಿನೇಟಿಂಗ್ ಅಲ್ಲಿ ನೋಡಿದ್ವಿ ಅಲ್ವಾ, ಟರ್ಮಿನೇಟಿಂಗ್ ಡೆಸಿಮಲ್ಸ್. ಸೊ ಟರ್ಮಿನೇಟಿಂಗ್ ಡೆಸಿಮಲ್ಸ್ ನ P/Q ಫಾರ್ಮ್ ಗೆ ರೆಪ್ರೆಸೆಂಟ್ ಮಾಡೋದು ತುಂಬಾ ಈಸಿ ಇರುತ್ತೆ. ಸೊ ಅದರಲ್ಲಿ ಕೆಲವೊಂದು ಪ್ರಾಬ್ಲಮ್ ನೋಡೋದಾದ್ರೆ, ಫಸ್ಟ್ ಪ್ರಾಬ್ಲಮ್ ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಇನ್ ಫಾರ್ಮ್ P/Q ವೇರ್ P ಅಂಡ್ Q ಆರ್ ಇಂಟೀಜರ್ಸ್ ಅಂಡ್ Q ನಾಟ್ ಈಕ್ವಲ್ ಟು 0. ಸೊ ಇದನ್ನ ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಏನಿದೆ, ನಂಗೆ 0.4 ಇದೆ. ಸೊ ಈ 0.4 ಇದೆ ಅಂತಂದ್ರೆ ಇದು ನನಗೆ P/Q ಫಾರ್ಮ್ ಅಲ್ಲಿ ಬೇಕು. P/Q ಫಾರ್ಮ್ ಅಲ್ಲಿ ಬೇಕು ಅಂದ್ರೆ ಏನ್ ಮಾಡ್ತೀರಾ, 0.4 ನ ನಾನು ಇಂಟು 10, ಅಥವಾ ಈ ಡೆಸಿಮಲ್ ಹೋಗ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೋದು, ಇಂಟು 10 ಡಿವೈಡೆಡ್ ಬೈ 10 ಮಾಡಿದ್ರೆ ನಂಗೆ ಏನ್ ಸಿಗುತ್ತೆ, 4/10 ಸಿಕ್ತು ಅಲ್ವಾ. ಸೊ 4/10 ನ ನಾವ್ ಹೇಗೇನ್ ಕ್ಯಾಲ್ಕುಲೇಟ್ ಮಾಡಿದ್ರೆ 2 2s 2 5s, ಸೊ 2/5. ಸೊ 2/5 ನ ನಾನು 5 ಇಂದ 2 ನ ಡಿವೈಡ್ ಮಾಡಿದ್ರೆ ಎಗೇನ್ ನನ್ಗೆ ಏನ್ ಸಿಗುತ್ತೆ, 0.4 ಸಿಗುತ್ತಲ್ವಾ. ಸೊ ಪಾಯಿಂಟ್ ಅಲ್ಲಿ ಇದ್ದದನ್ನ ನಾನು ಏನ್ ಮಾಡಿದೆ, ಈಗ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರ್ದೆ. ಸೊ ಈ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ನೋಡೋದಾದ್ರೆ ಏನಿದೆ, ಇಲ್ಲಿ 0.75 ಇದೆ. ಸೊ ಈ 0.75 ನ ನಾನು ಇಂಟು 100 ಡಿವೈಡೆಡ್ ಬೈ 100 ಮಾಡ್ತೀನಿ. ಬಿಕಾಸ್ ಇಲ್ಲಿ 2 ಡೆಸಿಮಲ್ಸ್ ಇದೆ, ನಾನು ಡೆಸಿಮಲ್ಸ್ ನ ಶಿಫ್ಟ್ ಮಾಡ್ತಿದ್ದೀನಿ ಈಸಿ ಆಗ್ಲಿ ಅಂತ. ಸೊ 75/100 ಅಂತ ತಗೊಂಡಾಗ ಇಲ್ಲಿ 25 3s 75, 25 4s ಡೈರೆಕ್ಟ್ ನಾನು ಮಾಡ್ತಿರೋದು 100. ಸೊ ಇಲ್ಲೂ ಕೂಡ 3/4 ಬಂತು. ಸೊ 3/4 ನ 4 ಇಂದ 3 ನ ಡಿವೈಡ್ ಮಾಡ್ತಾ ಹೋದ್ರೆ ನನಗೆ ಏನ್ ಸಿಗುತ್ತೆ, 0.75 ಕೂಡ ಸಿಗುತ್ತೆ. ಇಲ್ಲಿ 0.125 ಇದೆ. ಇಲ್ಲಿ ಮಲ್ಟಿಪ್ಲೈ ಬೈ 1000 ಡಿವೈಡೆಡ್ ಬೈ 1000 ಮಾಡಿದ್ರೆ ನಂಗೆ 125 ಡಿವೈಡೆಡ್ ಬೈ 1000 ಸಿಕ್ತು. ಸೊ 125/1000 ಬಂದ್ರೆ 25 1s 8s 1000 ಅಂತ ಹೇಳ್ಬೋದು. ಸೊ 1/8. ಸೊ ಈ 1/8 ನ ನಾನು 8 ಇಂದ 1 ನ ಡಿವೈಡ್ ಮಾಡಿದ್ರೆ ಅಗೇನ್ ನನಗೆ 0.125 ಅಷ್ಟೇ ಸಿಗುತ್ತೆ. ಸೊ ಟರ್ಮಿನೇಟಿಂಗ್ ಡೆಸಿಮಲ್ಸ್ ಏನಿದೆ ಅದನ್ನ P/Q ಫಾರ್ಮ್ ಗೆ ರೆಪ್ರೆಸೆಂಟ್ ಮಾಡೋದು ಈಸಿ ಆಗಿರುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಟರ್ಮಿನೇಟಿಂಗ್ ಡೆಸಿಮಲ್ಸ್ ನ P/Q ಫಾರ್ಮ್ ಗೆ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡಿದ್ವಿ. ಈಗ ನಾವು ನಾನ್ ಟರ್ಮಿನೇಟಿಂಗ್ ಏನಿದೆ, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ಸ್ ನ ತಗೊಂಡು ನಾವು P/Q ಫಾರ್ಮ್ ಗೆ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ.
ಸೊ ಇಲ್ಲಿ ಏನಿದೆ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ಸ್ ಕೂಡ ನಾವು P/Q ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳಿದೆ. ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಏನಂತ ಇದೆ 0.3333 ಅಂತಿದೆ. ಸೊ ಈ 0.3 ಅನ್ನೋದು ರಿಪೀಟ್ ಆಗ್ತಾ ಹೋಗ್ತಿದೆ ಅಲ್ವಾ. ಸೊ ಈ ರಿಪೀಟ್ ಆಗ್ತಿದೆ ಯಾವ್ದಾದ್ರು ಒಂದ್ ನಂಬರು ಅಂತಂದ್ರೆ ಅದನ್ನ ನಾವು 0.3 ಅಲ್ಲಿ ಇದೆ ಅಂದ್ರೆ ಈ 3 ಮೇಲೆ ಬಾರ್ ಹಾಕ್ಬೋದು. ಸೊ ಒಂದ್ ಬಾರ್ ಇಂದ ರಿಪ್ರೆಸೆಂಟ್ ಮಾಡ್ಬೋದು. 3 ಮೇಲೆ ಈಗ ನಾನು ಬಾರ್ ಹಾಕಿದೀನಿ ಅಂತಂದ್ರೆ ಈ 3 ಅನ್ನೋ ನಂಬರು ರಿಪೀಟ್ ಆಗ್ತಾ ಹೋಗ್ತಿದೆ ಅಂತ. ಸೊ ಎಷ್ಟು ಇನ್ಫೈನೈಟ್ ಟೈಮ್ ಅಲ್ಲಿ ರಿಪೀಟ್ ಆಗ್ತಿರೋದ್ರಿಂದ ಸೊ 3 ಮೇಲೆ ಬಾರ್ ಹಾಕಿದೀನಿ ಅಂದ್ರೆ 3 ಅನ್ನೋದು ರಿಪೀಟ್ ಆಗ್ತಾ ಹೋಗ್ತಿದೆ ಅಂತ. ಅದೇ ನಾನೀಗ 0.27 ಅಂತ ಹಾಕಿ ಬಾರ್ ಹಾಕಿದೀನಿ ಅಂದ್ರೆ ಏನರ್ಥ, ಎರಡಕ್ಕೂ ಸೇರಿ ಬಾರ್ ಹಾಕಿದೀನಿ ಅಂದ್ರೆ ಏನರ್ಥ, ಸೊ ಇಲ್ಲಿ 0.27 ಅನ್ನೋದು ರಿಪೀಟ್ ಆಗ್ತಾ ಹೋಗ್ತಿದೆ ಅಂತ ಅರ್ಥ. ಓಕೆನಾ. ಸೊ ನಾವು ಯಾವ ನಂಬರ್ ಮೇಲೆ ಬಾರ್ ಹಾಕಿರ್ತೀವೋ ಆ ನಂಬರು ರಿಪೀಟ್ ಆಗ್ತಾ ಹೋಗ್ತಿದೆ ಅನ್ನೋದು ಇಲ್ಲಿ ಮೀನಿಂಗ್ ಬರುತ್ತೆ. ಸೊ ಈಗ ನಾನೀಗ ಇದನ್ನ ಡೆಸಿಮಲ್ ಎಲ್ಲಿರೋದನ್ನ P/Q ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಲ್ವಾ. ಸೊ ಫಸ್ಟ್ ಇದನ್ನ ನಾನು ಎಕ್ಸ್ ಅಂತ ತಗೋತೀನಿ ನಂಬರ್ ಇಂದ. ಸೊ ಎಕ್ಸ್ ಈಕ್ವಲ್ಸ್ 0.3 ಬಾರ್ ಅಂತ ಬರ್ಕೋತೀನಿ. ಓಕೆನಾ. ಸೊ ಈಗ ನಾನು ಯಾವುದೋ ಒಂದ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೀಗ ಈ ಡೆಸಿಮಲ್ ಪಾಯಿಂಟ್ ಏನಿದೆ ರೈಟ್ ಸೈಡ್ ಅಲ್ಲಿ ಇರೋದು ಲೆಫ್ಟ್ ಸೈಡಿಗೆ ಬರ್ಬೇಕು. ಆಯ್ತಾ. ಫಸ್ಟ್ ಈಗ ನನ್ನ ಪ್ರಾಬ್ಲಮ್ ಈ ಪ್ರಾಬ್ಲಮ್ ನಾನು 10 ನಿಂದ ಮಲ್ಟಿಪ್ಲೈ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಸೊ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಎರಡು ಸೈಡ್ ನಾನು 10 ನಿಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ 10x ಆಯ್ತು. ಇಲ್ಲೇನಾಯ್ತು 0.3ಗೆ ನಾನು 10 ನ ಮಲ್ಟಿಪ್ಲೈ ಮಾಡಿದ್ರೆ 3 ಆಗುತ್ತಲ್ವಾ. ಸೊ ಇಲ್ಲಿ 3 ಅನ್ನೋದು ಕಂಟಿನ್ಯೂ ಆಗ್ತಾ ಹೋಗುತ್ತೆ 3.33 ಅನ್ನೋದು. ಸೊ ನನಗೆ ಇಲ್ಲಿ 3.3 ಅನ್ನೋದು ಸಿಕ್ತು. 3.3 ಅಂತ ಇದೆ. ಸೊ ಇಲ್ಲಿ ಬಾರ್ ಹಾಕೋದ್ ಮರಿಬಾರ್ದು. ಏನಕ್ಕೆ ಅಂದ್ರೆ 3 ಅನ್ನೋದು ರಿಪೀಟ್ ಆಗ್ತಾ ಹೋಗ್ತಿದೆ, ಹಂಗಾಗಿ ಬಾರ್ ನ ನಾವು ರಿಪ್ರೆಸೆಂಟ್ ಮಾಡ್ಬೇಕು. ಸೊ 10x = 3.3 ಬಾರ್ ಆಯ್ತು. ಸೊ ನಾನೀಗ ಏನ್ ಮಾಡ್ತೀನಿ, ನನ್ನ ಈ 10x 3.3 ಇರೋದ್ರಿಂದ ನಾನು ಈ ಎಕ್ಸ್ ವ್ಯಾಲ್ಯೂ ಏನಿದೆ ಆ ಎಕ್ಸ್ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ x = 0.3 ಬಾರ್ ಆಯ್ತು. ಸೊ ನಾನು ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ತಿದ್ದೀನಿ. ಓಕೆನಾ. ಸೊ ನಾನು ಏನಕ್ಕೆ 10 ನಿಂದಾನೇ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ನನಗೆ ಡೆಸಿಮಲ್ಸ್ ನೆಕ್ಸ್ಟ್ ಏನ್ ಪಾಯಿಂಟ್ ಇದೆ ಅಲ್ವಾ ನಂಬರ್ಸು, ಅದು ನಂಗೆ 0 ಆಗ್ಬಿಟ್ರೆ ನನಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಈಸಿ ಆಗುತ್ತೆ. ಆಯ್ತಾ. ಸೊ ಹಾಗಾಗಿ ನಾನು ಏನ್ ಮಾಡಿದೆ 10 ನಿಂದ ಮಲ್ಟಿಪ್ಲೈ ಮಾಡ್ಕೊಂಡೆ. ಸೊ ಇಲ್ಲಿ ರಿಮೈನಿಂಗ್ ಏನ್ ಉಳ್ಕೋತು, 3 ಹೋದ್ರೆ 3 ಮಾತ್ರ ಉಳ್ಕೋತು. ಸೊ ದಿಸ್ ಈಕ್ವಲ್ಸ್ ಇಲ್ಲಿ 10x ಇದೆ, ಎಕ್ಸ್ ಹೋದ್ರೆ 9x ಆಯ್ತು. ಓಕೆನಾ. ಸೊ ನನಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಎಕ್ಸ್ ಅಲ್ಲೇ ಇರಿಸ್ಕೊಂಡೆ. ಸೊ 3/9 ಆಯ್ತು. ಸೊ 1s 3s, ಸೊ 1/3 ಬಂತು. x = 1/3 ಆನ್ಸರ್ ಬಂತು ನಂಗೆ. ಸೊ 1/3 ಬಂತು ಅಂತಂದ್ರೆ ಈಗ ಎಗೇನ್ ನಾನು 1/3 3 ಇಂದ 1 ನ ಡಿವೈಡ್ ಮಾಡಿದ್ರೆ ನನಗೆ ಏನ್ ಆನ್ಸರ್ ಸಿಗುತ್ತೆ, 0.3333ನೇ ಸಿಗ್ತಾ ಹೋಗುತ್ತೆ. ಸೊ ಆತರ ನಮ್ಗೆ ಫಸ್ಟ್ ನೋಡ್ಬೇಕು ಡೆಸಿಮಲ್ಸ್ ನ ಶಿಫ್ಟ್ ಮಾಡ್ಕೊಳ್ಳೋದು ಹೇಗೆ, ನಮ್ಗೆ ಈಸಿ ಆಗ್ಲಿಕ್ಕೋಸ್ಕರ ನಾವು ಡೆಸಿಮಲ್ಸ್ ನ ಶಿಫ್ಟ್ ಮಾಡ್ಕೊಳ್ಳೋದು. ಸೊ ನಾವು ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ನಾವು ಡೆಸಿಮಲ್ ನಂಬರ್ ಇಂದ ಅಂದ್ರೆ ಪಾಯಿಂಟ್ ಇಂದ ರೈಟ್ ಸೈಡ್ ಇರೋ ನಂಬರ್ ನಮಗೆ 0 ಆದ್ರೆ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ನಾನು ಇಲ್ಲಿ 10 ನಿಂದ ಮಲ್ಟಿಪ್ಲೈ ಮಾಡ್ಕೊಂಡೆ. ಸೊ ಅದೇ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಲ್ಲೇನಾಗಿದೆ 1.272727 ಅಂತಿದೆ. ಸೊ ಆಗ್ಲೇ ನಾನು ಹೇಳ್ದೆ 1.27 ಈ ತರ 27 ರಿಪೀಟ್ ಆಗ್ತಿದೆ, ಯಾವ ನಂಬರ್ ರಿಪೀಟ್ ಆಗ್ತಿದ್ಯೋ ಆ ನಂಬರ್ ಮೇಲೆ ನಾವು ಬಾರ್ ಅಂತ ಹಾಕೋಬಹುದು ಅಂತ. ಸೊ ನಾನೀಗ ಇಲ್ಲಿ ಏನ್ ಮಾಡ್ತೀನಿ, x = 1.27 ಬಾರ್ ಅಂತ ಹಾಕೋತೀನಿ. ಓಕೆನಾ. ಸೊ ಇಲ್ಲೇನ್ ಮಾಡ್ತೀನಿ, ನಾನು ಫಸ್ಟ್ 10 ನಿಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ ನೋಡೋಣ. ನಾನು ಅವಾಗ್ಲೇ ಹೇಳ್ದೆ ಈಸಿ ಆಗ್ಲಿ ನಮ್ಗೆ ಕ್ಯಾಲ್ಕುಲೇಟ್ಗೆ ಡೆಸಿಮಲ್ ಪಾಯಿಂಟ್ ಇಂದ ರೈಟ್ ಸೈಡ್ಗೆ 0 ಆದ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ದೆ. ಸೊ ನಾನು 10 ನಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅನ್ನೋದು ನೋಡೋಣ. ಸೊ 10 ನಿಂದ ಮಲ್ಟಿಪ್ಲೈ ಮಾಡಿದ್ರೆ 10x ಆಯ್ತು. ಇಲ್ಲೇನಾಗುತ್ತೆ 1.27 ಇದೆ ಅಲ್ವಾ. ಸೊ 10 ನಿಂದ ಮಲ್ಟಿಪ್ಲೈ ಮಾಡಿದ್ರೆ 12.727 ಹೀಗೆ ರಿಪೀಟ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಈಗ ನಾನೀಗ ಸಬ್ಟ್ರಾಕ್ಟ್ ಮಾಡ್ಬೇಕು. ನಾನು ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿರ್ತೀನೋ ಅದಾದ್ಮೇಲೆ ಎಕ್ಸ್ ಏನಿರುತ್ತೆ ನಮ್ದು ಅದರಿಂದ ಸಬ್ಟ್ರಾಕ್ಟ್ ಮಾಡ್ತೀನಿ ಅಂತ ಹೇಳ್ದೆ. ಸೊ ಈ ಎಕ್ಸ್ ಇಂದ ನಾನು ಸಬ್ಟ್ರಾಕ್ಟ್ ಮಾಡ್ತೀನಿ ಅಂತ ಹೋಗೋಣ. ಸೊ ಇಲ್ಲಿ 27 ಆಯ್ತು. ಇಲ್ಲೇನಾಗಿದೆ, ಇಲ್ಲಿ 0 ಆಗುತ್ತಾ. ಸೊ ಇಲ್ಲಿ 7 ಇದೆ, 2 ಇದೆ, ಇಲ್ಲಿ 2 ಇದೆ, 7 ಇದೆ. ಸೊ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅಲ್ಲಿ 0 ಬರ್ಬೇಕು ಅಂತಂದ್ರೆ ಇಲ್ಲಿ ನಮ್ಗೆ ಈಸಿ ಆಗೋ ತರ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಕೋಬಹುದು ಅನ್ನೋದನ್ನ ನೋಡಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಇವಾಗ ನಾನು ಏನ್ ಮಾಡ್ತೀನಿ, 100 ಇಂದ
ಮಲ್ಟಿಪ್ಲೈ ಮಾಡ್ತೀನಿ. ಓಕೆನಾ, ಅವಾಗ ಏನಾಗುತ್ತೆ ನಂಗೆ 127.27 ಬಾರ್ ಸಿಗುತ್ತೆ. ಸೊ ಈಗ ನಾನು ಎಕ್ಸ್ ನ ಸಬ್ಟ್ರಾಕ್ಟ್ ಮಾಡ್ಬೋದಾ ಈಸಿಯಾಗಿ? ಸೊ 1.27 ಇದೆ. ಸೊ ಈಗ ಇಲ್ಲಿ ಏನಾಯ್ತು, 27 ಬಾರ್ ಇದೆ, ಇಲ್ಲೂ 27 ಬಾರ್ ಇದೆ, ಅದು 0 ಆಗುತ್ತೆ. ಅವಾಗ ನನ್ಗೆ ಏನಾಗುತ್ತೆ, ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಕ್ಕೆ. ಸೊ ಇಲ್ಲಿ 100x ಇಂದ ಎಕ್ಸ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ ನಂಗೆ 99x ಸಿಕ್ತು. ಸೊ ಇಲ್ಲಿ 0.7 ಇಂದ 1 ಹೋದ್ರೆ 6, ಸೊ 2 ಹಾಗೆ ಬರೀತೀನಿ 126 ಸಿಕ್ತು ನಂಗೆ. ಸೊ ಎಕ್ಸ್ ವ್ಯಾಲ್ಯೂ ಬೇಕು ಅಂದ್ರೆ ನಂಗೆ 126/9. 3 3s 3 3s 9. ಸೊ ಇಲ್ಲಿ 3 4s 12, 3 2s ಎಷ್ಟು 6 ಅಂತ ಇದೆ. ಸೊ ಇಲ್ಲಿ ಏನ್ ಉಳ್ಕೋತು 42/33 ಇದೆ. ಅಗೈನ್ ನಾನು 3 ಇಂದ ಡಿವೈಡ್ ಮಾಡ್ತಾ ಹೋಗ್ತೀನಿ. 3 1s 3 1s, ಸೊ 3 1s 3, 1 ಕ್ಯಾರಿ, 3 4s 12 ಆಯ್ತು. ಸೊ ನಂಗೆ ಎಕ್ಸ್ ವ್ಯಾಲ್ಯೂ ಏನ್ ಬಂತು 14/11. ಸೊ ಈಗ ನಾನು 14/11 ನ ಅಗೈನ್ 11 ಇಂದ 14 ನ ಡಿವೈಡ್ ಮಾಡ್ತಾ ಹೋದ್ರೆ ನಂಗೆ 1.2727 ಸಿಗ್ತಾ ಹೋಗುತ್ತೆ. ಸೊ ಈ ತರ ನಾವೇನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಯಾವ ನಂಬರ್ ಇಂದ ನಾನು ಮಲ್ಟಿಪ್ಲೈ ಮಾಡ್ಕೋಬೇಕು ಅನ್ನೋದನ್ನ ನಾವು ಫಸ್ಟ್ ಥಿಂಕ್ ಮಾಡ್ಬೇಕಾಗುತ್ತೆ. ಅಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ತಾ ಹೋದ್ರೆ ನಮಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ. ಸೊ ಇಲ್ಲೇನಾಗಿದೆ, ಇಲ್ಲೂ ಸೇಮ್ 0.12 ಅಂತ ಇದೆ ಅಂತಂದ್ರೆ ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0.12 ಬಾರ್ ಇದೆ ಅಂತ ಅರ್ಥ ಅಲ್ವಾ? ಸೊ 0.12 ಬಾರ್ ಇದೆ ಅಂತಂದ್ರೆ ಇಲ್ಲಿ ಕೂಡ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಇದ್ದಿದ್ದನ್ನ ನಾನೀಗ ಇಲ್ಲಿ 100 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಂಗೆ 12.12 ಇದೆ. ಸೊ ಎಕ್ಸ್ ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ 0.12 ಬಾರ್ ಆಯ್ತು. ಸೊ 0, ಇಲ್ಲಿ 12 ಹಾಗೆ ಉಳ್ಕೊಳ್ಳುತ್ತೆ, ಇಲ್ಲಿ 99x ಇದೆ. ಸೊ ಎಕ್ಸ್ ಈಕ್ವಲ್ಸ್ 12/99 ಇದೆ ಅಂದ್ರೆ ಸೊ ಇಲ್ಲಿ 33/4 ಆಯ್ತು. ಸೊ ಎಕ್ಸ್ ಈಕ್ವಲ್ಸ್ 4/33. ಸೊ ಇಲ್ಲೂ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಹೇಗಿತ್ತು ಹಾಗೆ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೇನಾಗಿದೆ 0.1222 ಅಂತ ಆಗ್ತಿದೆ. ಅಂದ್ರೆ ಯಾವ ನಂಬರ್ ರಿಪೀಟ್ ಆಗ್ತಿದೆ ನಂಗೆ 0.12 ಬಾರ್. ಸೊ 0.12 ಮೇಲೆ ಬಾರ್ ಬರುವಂತದ್ದು ಅಲ್ವಾ? ಸೊ 2 ಮೇಲೆ ಬಾರ್ ಬಂದಿದೆ ಅಂದ್ರೆ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಇಲ್ಲೂ ಕೂಡ ಸೇಮ್, ಫಸ್ಟ್ ಏನ್ ಮಾಡೋಣ ನಾವು 10 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಓಕೆನಾ? ಸೊ 10 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 10x ಇಸ್ ಈಕ್ವಲ್ ಟು ಏನಾಗುತ್ತೆ 1.2 ಬಾರ್ ಆಯ್ತು. ಆಯ್ತಾ? ಸೊ ಇದಕ್ಕೆ 1.2 ಬಾರ್ ಹಾಕಿದ್ರೆ ಆಗಲ್ಲ. ಸೊ ನಾನು ನೆಕ್ಸ್ಟ್ 100 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ ನಂಗೆ 1 2 12.2 ಬಾರ್ ಆಯ್ತು. 12.2 ಬಾರ್ ಆಯ್ತು. ಸೊ ಈಗ ನಾನು ಅಬ್ಸರ್ವ್ ಮಾಡ್ಬೋದು, ಈ ಎಕ್ಸ್ ಇಂದ ಸಬ್ಟ್ರಾಕ್ಟ್ ಮಾಡ್ಲಾ 10x ಇಂದ ಸಬ್ಟ್ರಾಕ್ಟ್ ಮಾಡ್ಲಾ ಅಂದ್ರೆ ನಂಗೆ ಇಲ್ಲಿ 2 ಪಾಯಿಂಟ್ ಆದ್ಮೇಲೆ 2 ಇಲ್ಲೂ ಇದೆ, ಇಲ್ಲೂ ಇದೆ ಅಲ್ವಾ? ಸೊ ನಾನೀಗ ಏನ್ ಮಾಡ್ತೀನಿ, 10x ಇಂದ ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ 10x ವ್ಯಾಲ್ಯೂ ಏನಿದೆ ನನಗೆ 1.2 ಬಾರ್ ಇದೆ. ಸೊ 1.2 ಬಾರ್ ಇದೆ, ಇಲ್ಲಿ 2 0 ಆಯ್ತು. ಸೊ 1 1, ಇಲ್ಲಿ 100x ಇದ್ದಿದ್ದು 10x ಅಲ್ಲಿ ಹೋದ್ರೆ 90x ಆಯ್ತು. ಸೊ x ಈಕ್ವಲ್ಸ್ 11/90. ನಾನು 11/90 2ನೇ ಸಿಗುತ್ತೆ. ಸೊ ಇಲ್ಲಿ ನಾನು ನೋಡಿದೆ ಎಕ್ಸ್ ಮಾಡ್ಕೊಂಡೆ, 10x ಮಾಡ್ಕೊಂಡ್ರೆ 100x ಮಾಡ್ಕೊಂಡೆ. ಸೊ ಮಾಡ್ಕೊಂಡು ನನಗೆ 10x ಸೂಟ್ ಆಗುತ್ತಾ ಅಂತ ಫಸ್ಟ್ ಪ್ರಾಬ್ಲಮ್ಗೆ ನೋಡಿದೆ. ಸೊ 10x ಆಗುತ್ತಾ, ಎಕ್ಸ್ ಆಗುತ್ತಾ ನನಗೆ ಕ್ಯಾಲ್ಕುಲೇಷನ್ ಈಸಿಯಾಗಿ ಅಂತ ನೋಡಿದ್ರೆ 10x ಆಯ್ತು. ಸೊ ನಾನು 10x ಇಂದ ಸಬ್ಟ್ರಾಕ್ಟ್ ಮಾಡ್ತಾ ಹೋದೆ. ಸೇಮ್ ಇಲ್ಲೇನಾಗಿದೆ, ಇಲ್ಲಿ 0.12333 ಇಲ್ಲಿ ಲಾಸ್ಟ್ ಅಲ್ಲಿ ಇರೋಂಥದ್ದು 3 ರಿಪೀಟ್ ಆಗ್ತಾ ಹೋಗ್ತಿದೆ. ಅಂದ್ರೆ 1 2 3 ಮೇಲ್ಗಡೆ ಬಾರ್, 3 ಮೇಲ್ ಬಾರ್ ಅಂದ್ರೆ 3 ಮಾತ್ರ ರಿಪೀಟ್ ಆಗ್ತದೆ ಅಂತ. ಅದೇ 1 2 3 2 3 ಮೇಲೆ 2 ಹಾಕಿದೀನಿ ಅಂದ್ರೆ 2 3 ಅನ್ನೋದು ರಿಪೀಟ್ ಆಗ್ತದೆ ಅಂತ. ಸೊ 3ಕ್ಕೂ ನಾನು ಬಾರ್ ಹಾಕಿದ್ದೀನಿ ಅಂದ್ರೆ 1 2 3 ಅನ್ನೋದೇ ರಿಪೀಟ್ ಆಗ್ತದೆ ಅಂತ ಅರ್ಥ. ಸೊ ಇಲ್ಲಿ 3 ಮೇಲೆ ಬಾರ್ ಹಾಕಿರೋದ್ರಿಂದ 3 ಮಾತ್ರ ರಿಪೀಟ್ ಆಗ್ತಾ ಹೋಗ್ತದೆ.
ಸೊ 3 ರಿಪೀಟ್ ಆಗ್ತಿದೆ ಅಂತ ಬಂದಾಗ ಇಲ್ಲಿ ನಾನೇನ್ ಮಾಡ್ತೀನಿ, ಇಲ್ಲೂ ಕೂಡ ಫಸ್ಟ್ ನಾನು ಈಗ 1000 ಇಂದ ಅಥವಾ 100 ಇಂದ ಫಸ್ಟ್ ಮಾಡ್ಕೊಂಡು ನೆಕ್ಸ್ಟ್ 1000 ಇಂದನಾದ್ರೂ ಮಾಡ್ಕೋಬಹುದು. ನನಗೆ ಯಾವ ನಂಬರ್ ಸೂಟೇಬಲ್ ಆಗುತ್ತೆ ಆ ನಂಬರ್ ಇಂದ ನಾನು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. ಈಗ ಫಸ್ಟ್ ನಾನು 1000 ಇಂದ ಮಲ್ಟಿಪ್ಲೈ ಮಾಡಿದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಅವಾಗ ಏನಾಗುತ್ತೆ, ನಂಗೆ 123.3 ಬಾರೇ ಬಂತು. ಸೊ ಅದೇ ನಾನೀಗ 100 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿ 12.3 ಬಾರ್ ಇದೆ. ಓಕೆನಾ? ಸೊ ಈಗ 10 ಇಂದ ಮಾಡಿದ್ರೆ ನಂಗೆ ಸೊ 1.23 ಬಾರ್ ಆಯ್ತು. ಸೊ ಈಗ ನಂಗೆ ಡೆಸಿಮಲ್ ಆದ್ಮೇಲೆ 3 ಬಾರ್ ಇದೆ. ಸೊ ನಾನು ಇದನ್ನ 10x ವ್ಯಾಲ್ಯೂ ಹಾಕೊಂಡ್ರೆ ಈಸಿ ಆಗುತ್ತಾ, 100x ವ್ಯಾಲ್ಯೂ ಹಾಕೊಂಡ್ರೆ ಈಸಿ ಆಗುತ್ತಾ ಅನ್ನಂಗಿದ್ರೆ ನಂಗೆ 100 ಇಂದ ಏನ್ ಮಲ್ಟಿಪ್ಲೈ ಮಾಡಿದೀನಿ ಆ ವ್ಯಾಲ್ಯೂ ಹಾಕೊಂಡ್ರೆ ನಂಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ನಾನೀಗ 100x ದಿಸ್ ಈಕ್ವಲ್ಸ್ 12.3 ಬಾರ್ ಹಾಕೊಂಡೆ. ಸೊ ಇದು ಸಬ್ಟ್ರಾಕ್ಟ್ ಮಾಡಿದ್ರೆ 0, 3 ಅಲ್ಲಿ 2 ಹೋದ್ರೆ 1, ಸೊ 1 1 3 1 ಬಂತು. ಇಲ್ಲಿ 100x ಇಂದ 1000x ಇಂದ 100x ಹೋದ್ರೆ ನನ್ಗೇನ್ ಸಿಕ್ತು, 900x ವ್ಯಾಲ್ಯೂ ಬಂತು. ಸೊ 900 ಇದೆ ಅಂದ್ರೆ 3/1/900. ಓಕೆನಾ? ಸೊ ಈಗ ನಾನಿಲ್ಲಿ 3 3s 9, 0 ಹಾಗೆ ಬರೀತೀನಿ. ಇಲ್ಲಿ 11 ಇದೆ, 3 3s 9 ಆಗುತ್ತೆ. ಸೊ 2 ಕ್ಯಾರಿ 21. ಸೊ 3 7s 21 ಆಯ್ತು. ಸೊ ನನ್ಗೆ ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ, 37/300 ಬಂತು. ಸೊ ಅಲ್ವಾ? ಸೊ ನಾವು ಫಸ್ಟ್ ಅದೇ ಹೇಳದ್ನಲ್ಲ, ಫಸ್ಟ್ 10x ಇಂದ ಮಲ್ಟಿಪ್ಲೈ ಮಾಡಿ 100x ಇಂದ ಮಲ್ಟಿಪ್ಲೈ ಮಾಡಿ ನಮ್ಗೆ ಯಾವ್ದು ಈಸಿ ಆಗುತ್ತೆ ಸಬ್ಟ್ರಾಕ್ಟ್ ಮಾಡಕ್ಕೆ ಆ ವ್ಯಾಲ್ಯೂ ನಾನು ನೋಡಿ ನಾವ್ ಅದಾದ್ಮೇಲೆ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ 2 3 ಅನ್ನೋದು ರಿಪೀಟ್ ಆಗಿದೆ. ಸೊ ಈ ಪ್ರಾಬ್ಲಮ್ ನೀವೇ ಮಾಡಿ. ಇಲ್ಲಿ x ಈಕ್ವಲ್ಸ್ 0.123 ಅಂತ ಇದೆ ಅಂದ್ರೆ ನಮ್ಗೆ ಇಲ್ಲಿ 2 3 ಅನ್ನೋದು ರಿಪೀಟ್ ಆಗ್ತಿರೋದ್ರಿಂದ 0.123. ಸೊ 2 3 ಮೇಲೆ ಬಾರ್ ಇದೆ. ಸೊ ಇದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, 0.123 ಅಂತಿದೆ ಅಂದ್ರೆ ಇಲ್ಲಿ x ಈಕ್ವಲ್ಸ್ 0.123 ಅಂತನಾದ್ರೂ ಬರ್ದು ಅಥವಾ ಹೀಗಾದ್ರೂ ಬರ್ದು ಹೀಗೆ ಬಾರ್ ಹಾಕಿದ್ರು ಸೇಮೆ, ಅಥವಾ ನಾನು x ಈಕ್ವಲ್ಸ್ 0.123 ಅಂತ ಹೀಗೆ ಬಾರ್ ಹಾಕಿದ್ರು ಕೂಡ ಸೇಮೆ ಆಗಿರುತ್ತೆ. ಸೊ ಇವಾಗ ನಾನಿಲ್ಲಿ ಯಾವ್ದ್ರಿಂದ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಬಂದಾಗ ಇಲ್ಲಿ ನಾನು ಫಸ್ಟ್ 1000 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ, ನಂಗೆ 123.123 ಬಾರೇ ಸಿಗುತ್ತೆ. ಓಕೆನಾ? ಸೊ ಈಗ ನಾನು ಇಲ್ಲಿ ಎಕ್ಸ್ ಇಂದನೇ ನಾನು ಡೈರೆಕ್ಟ್ ಬೇಕಾದ್ರೆ ಸಬ್ಟ್ರಾಕ್ಟ್ ಮಾಡ್ಕೋಬಹುದು. ಸೊ 10x ಇಂದ ಮಾಡ್ಕೊಳಕ್ ಏನಾಗುತ್ತೆ, ಈಗ 10x ಅಥವಾ 100x ಮಾಡ್ಕೋತಿದ್ದೀನಿ ಅಂದ್ರೆ ನಾನು 1.23 ಬರುತ್ತೆ. ಸೊ ಇಲ್ಲಿ 1 2 3 ಇರೋದು. ಸೊ ಹಾಗಾಗಿ ನಾನು 10x 100x ಅಂತ ಟ್ರಯಲ್ ಮಾಡಕ್ಕೆ ಹೋಗಲ್ಲ. ನಾನು ಡೈರೆಕ್ಟ್ ಏನ್ ಮಾಡ್ತೀನಿ, ಎಕ್ಸ್ ಇಂದನೇ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ತೀನಿ. ಎಕ್ಸ್ ಇಂದ ಸಬ್ಟ್ರಾಕ್ಟ್ ಮಾಡ್ತೀನಿ ಅಂದ್ರೆ 2 3 ಹಾಗೆ ಸಿಗುತ್ತೆ. ಸೊ ಇಲ್ಲಿ ಬಾರ್ ಇರುತ್ತೆ ಅಲ್ವಾ? ಸೊ ಇಲ್ಲಿ 1 2 3 1 2 3 ಇದೆ, ನಾನು ಹೋಲ್ 0 ಹಾಕೊಂಡ್ಬಿಟ್ಟೆ. ಸೊ ಇಲ್ಲಿ 123 ರಿಮೈನಿಂಗ್. 1000x ಇಂದ ಎಕ್ಸ್ ಹೋದ್ರೆ ಏನಾಗುತ್ತೆ, ನಮ್ಗೆ 999x ಬಂತು, 999x ಸಿಕ್ತು. ಸೊ ಎಕ್ಸ್ ಈಕ್ವಲ್ಸ್ 123/999 ಅಂತ ಬಂದಾಗ ಇಲ್ಲಿ ನಾನು 3 3s 9, 3 3s 9, 3 3s 9, 3 4s 12, 3 1s 3. ಸೊ x ಈಕ್ವಲ್ಸ್ 41/333 ಬಂತು. ಸೊ ಇದಿಷ್ಟು ನಾವು ನೋಡಿದ್ದು ರಿಯಲ್ ನಂಬರ್ಸ್. ಅಂದ್ರೆ ರಿಯಲ್ ನಂಬರ್ಸ್ ಅಂತ ಟೈಪ್ಸ್ ಆಫ್ ನಂಬರ್ಸ್ ಅಲ್ಲಿ ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟಿಜರ್ಸ್, ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್. ರಿಯಲ್ ನಂಬರ್ ವರ್ಗ ಬಂದಾಗ ರಿಯಲ್ ನಂಬರ್ ಅಲ್ಲಿ ಅಗೇನ್ ಡಿವೈಡ್ ಆಗ್ತಾ ಹೋಯ್ತು. ಸೊ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ. ಸೊ ಡೆಸಿಮಲ್ ಎಕ್ಸ್ಪಾನ್ಷನ್ ಅಲ್ಲಿ ಟರ್ಮಿನೇಟಿಂಗ್ ನಾನ್ ಟರ್ಮಿನೇಟಿಂಗ್ ಅಂತ ಬಂದಾಗ ಆ ಡೆಸಿಮಲ್ ಎಕ್ಸ್ಪಾನ್ಷನ್ಸ್ ನಾವು P/Q ಫಾರ್ಮ್ ಅಲ್ಲಿ ಹೇಗೆ ತರೋದು ಅನ್ನೋದ್ರ ಬಗ್ಗೆ ಪ್ರಾಬ್ಲಮ್ಸ್ ನ ನೋಡ್ತಾ ಹೋದ್ವಿ. ಸೊ ಹಾಗೆ ಇನ್ನ ಒಂದು ಕಾನ್ಸೆಪ್ಟ್, ನಂಬರ್ಸ್ ಅಲ್ಲೇ ಇನ್ನೆರಡು ಟೈಪ್ಸ್ ಆಫ್ ನಂಬರ್ಸ್ ಇದೆ. ಸೊ ಅದ್ಯಾವ್ದಂದ್ರೆ ಒಂದು ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಪ್ರೈಮ್ ನಂಬರ್ ಅಂತಂದ್ರೆ ಏನು, ಪ್ರೈಮ್ ನಂಬರ್ ಎಲ್ಲ ನ್ಯಾಚುರಲ್ ನಂಬರೇ ಆಗಿರುತ್ತೆ. ಸೊ ಇದು ಗ್ರೇಟರ್ ದ್ಯಾನ್ 1 ಅಂತಂದ್ರೆ ಸೊ 1ಗಿಂತ ಜಾಸ್ತಿ ಇರುತ್ತೆ, ಗ್ರೇಟರ್ ದ್ಯಾನ್ 1 ಇರುತ್ತೆ. ಹಾಗೆ ದಟ್ ಆಸ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್ ಅಂತ ಬಂದಾಗ ಅಲ್ಲಿ
ಸೊ ಒಂದು 1 ಆಗಿರುತ್ತೆ, ಗ್ರೇಟರ್ ದನ್ 1 ಅಂದ್ರೆ 1 ಆಗಿರುತ್ತೆ. ಅಂಡ್ ಇಟ್ ಸೆಲ್ಫ್ ಅಂತ ಹೇಳ್ತೀವಿ ನಾವು. ಅಂಡ್ ಇಟ್ ಸೆಲ್ಫ್ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದ್ ನಂಬರ್ನ ನಾವು ಮಲ್ಟಿಪ್ಲೈ ಮಾಡ್ತಿದೀವಿ ಅಂದ್ರೆ ಅದು ಇಲ್ಲ 1 ಆಗಿರುತ್ತೆ, 1 ಇಂದ ಮಲ್ಟಿಪ್ಲೈ ಆಗ್ತಿರುತ್ತೆ, ಇಲ್ಲ ಅಂದ್ರೆ ಅದ್ರದೇ ಆದ ನಂಬರ್ ಇಂದ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ಯಾವ್ದಿದೆ, ಟೂ ಟೂ ಅಂತ ತಗೊಂಡ್ರೆ ಅದನ್ನ ನಾನು 2 into 1 ಮಾಡ್ಬೋದಾ? ಸೊ ಅಲ್ಲಿ 1 ಇದೆ, 2 ಏನಿದೆ ನಂಬರು ಅದೇ ಇಟ್ ಸೆಲ್ಫೇ ಇದೆ. ಸೊ ಈಗ ನಾನು 3 ತಗೊಂಡ್ರೆ ಇಲ್ಲೂ ಕೂಡ 1 into 3 ಅಂದ್ರೂ ಒಂದೇ, ಅಥವಾ 3 into 1 ಅಂತಂದ್ರು ಒಂದೇ. ಇಲ್ಲಿ 1 ಇದೆ ಅಥವಾ ಇಟ್ ಸೆಲ್ಫ್ 3ನೇ ಇದೆ. ಸೊ ಇಂಥ ನಂಬರ್ಗಳಿಗೆ ನಾವೇನ್ ಹೇಳ್ತೀವಿ, ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಸೊ ಯಾವ್ದಾವ್ದಿದೆ ಪ್ರೈಮ್ ನಂಬರ್ ಅಂತ ನೋಡೋದಾದ್ರೆ 2, 3, 5, 7, 11, 13 ಹೀಗೇನಾಗ್ತಿರುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಹಾಗೆ ನಮ್ಗೆ ಇನ್ನೂ ಒಂದ್ ನಂಬರ್ ಇದೆ, ಯಾವುದು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ಕಾಂಪೋಸಿಟ್ ನಂಬರ್ ಅಂತಂದ್ರೇನು, ಇದು ಕೂಡ ನ್ಯಾಚುರಲ್ ನಂಬರ್ ಆಗಿರುತ್ತೆ. ಸೊ ಗ್ರೇಟರ್ ದ್ಯಾನ್ 1, ಇಲ್ಲೂ ಕೂಡ 1ಗಿಂತ ಜಾಸ್ತಿನೇ ಇರುತ್ತೆ. ಆದ್ರೆ ಇಲ್ಲಿ ಫಸ್ಟ್ ಕೇಸ್ ಅಲ್ಲಿ ಪ್ರೈಮ್ ನಂಬರ್ ಅಲ್ಲಿ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್ ಮಾತ್ರ ಇರುತ್ತೆ. ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ 2 ಫ್ಯಾಕ್ಟರ್ಸ್ ಮಾತ್ರ ಇರುತ್ತೆ. ಬಟ್ ಕಾಂಪೋಸಿಟ್ ನಂಬರ್ ಅಲ್ಲಿ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್, 2 ಫ್ಯಾಕ್ಟರ್ಸ್ ಗಿಂತ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ನಾನು ಎಕ್ಸಾಂಪಲ್ 4 ಅಂತ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳೋಣ. 4 ತಗೊಂಡಿದ್ದೀನಿ ಅಂತಂದ್ರೆ 2 ಫ್ಯಾಕ್ಟರ್ಸ್ ಗಿಂತ ಜಾಸ್ತಿ ಅಂತ ಹೇಳ್ದೆ. ಸೊ ಇದನ್ನ ನಾನು 2 into 2 ಅಂತ ಬರಿಬೋದಾ? ಸೊ 1 into 4 ಅಂತ ಬರಿಬೋದು, ಅಥವಾ 4 into 1 ಅಂತನಾದ್ರೂ ಬರಿಬೋದು. ಸೊ ಈಗ ನಾನು 4ಗೆ ಯಾವ್ಯಾವ್ದೆಲ್ಲ ಫ್ಯಾಕ್ಟರ್ಸ್ ಇದೆ ಅಂತ ನೋಡೋದಾದ್ರೆ 4ಗೆ 1 ಇದೆ, 2 ಇದೆ, ಹಾಗೆ 4 ಇದೆ. ಸೊ ಇಲ್ಲಿ 2ಗಿಂತ ಮೋರ್ ಇದೆ ನಂಬರ್ಸ್ ಅಲ್ವಾ? ಸೊ ನೆಕ್ಸ್ಟ್ 6ಗೆ ನೋಡೋದಾದ್ರೆ 6ಗೂ ಕೂಡ 3 into 2 6, 2 into 3 6, 6 into 1 6, 1 into 6 6. ಸೊ 6ಗೆ 1, 2, 3 ಅಗೈನ್ 6 ಕೂಡ ತನ್ನನ್ನ ತಾನೇ ಗುಣಿಸುತ್ತೆ ಅಂತಾನು ಹೇಳ್ಬೋದು. ಸೊ ನನಗೆ ಕಂಪೋಸಿಟ್ ನಂಬರ್ಗೆ ಎಕ್ಸಾಂಪಲ್ ಯಾವ್ದು ಬರುತ್ತೆ? ಸೊ 2, ಇದು 4, 6, 8, 10, 12, 14 so on. ಇದೆಲ್ಲ ಏನಾಗುತ್ತೆ, 2 more than 2 ಫ್ಯಾಕ್ಟರ್ಸ್ ಯಾವ್ದೆಲ್ಲ ಬರುತ್ತೆ ಅದನ್ನ ನಾವು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ 2 ನಂಬರ್ಸ್ ಯಾವ್ದಿರುತ್ತೆ ಅದನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಕಂಪ್ಲೀಟ್ ಟೈಪ್ಸ್ ಆಫ್ ನಂಬರ್ಸ್ ಅಂದ್ರೆ ಏನು, ಹಾಗೆ ಟೈಪ್ಸ್ ಆಫ್ ನಂಬರ್ಸ್ ಯಾವ್ದೆಲ್ಲ ಟೈಪ್ಸ್ ಆಫ್ ನಂಬರ್ಸ್ ನ ನೋಡಿದ್ವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದೀವಿ. ಸೊ ಮುಂದಿನ ತರಗತಿಲಿ HCF LCM ಬಗ್ಗೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.